ಕಳೆದ ವಾರ ನಾವು ಆ, ಎಜೆಬೆಲ್ ಆತ್ಮ ಸೇವಕರಲ್ಲಿ ಹೇಗೆ ಕಾರ್ಯ ಮಾಡುತ್ತೆ ಅಂತ ನೋಡ್ತೀವಿ. ಹೌದು. ಸೊ ಈ ದಿನ ಸಭೆ ಅಥವಾ ಸೇವೆ ಅದನ್ನು ಬ್ರ್ಯಾಂಡಿಂಗ್ ಆಗಿ ಮಾಡಲ್ಪಡ್ತಾ ಇರೋಂಥ ವಿಷಯವಾಗಿ ನಾವು ನೋಡೋಣ. ಸೊ ಅದಕ್ಕಿಂತ ಮುಂಚಿತವಾಗಿ ಸಭೆ ಅದು ಬ್ರ್ಯಾಂಡಿಂಗಿಂತ ಮುಂಚೆ ಏನಾಗಿತ್ತು, ಹೇಗೆ ಅದರ ಚಟುವಟಿಕೆಗಳಿತ್ತು, ಈಗ ಯಾಕೆ ಅದು ಬದಲಾಗ್ತಾ ಇದೆ ಎಂಬುದಾಗಿ ನಾವು ನೋಡೋಣ. ಸೊ ಮೊದಲನೇದಾಗಿ ಬ್ರ್ಯಾಂಡಿಂಗ್ ಅನ್ನೋ ಪದದ ಅರ್ಥ ಅದು ಕಮರ್ಷಿಯಲೈಸ್ ಆಗ್ತಾ ಇರೋದ್ರಿಂದ ಅದರ ಒಂದು ಭಾಗ ಬ್ರ್ಯಾಂಡಿಂಗ್ ಆಗಿದೆ. ಸೊ ಕಮರ್ಷಿಯಲೈಸ್ ಆರಾಧನೆಯ ರೀತಿಯಿಂದ ಹಿಡಿದು ಆರಾಧನೆಯ ವಾದ್ಯಗಳಿಂದ ಹಿಡಿದು ಬೋಧಿಸೋ ವಾಕ್ಯಗಳ ತನಕ ತೆಗೆದುಕೊಳ್ಳುವ ಕಾಣಿಕೆಯಿಂದ ಹಿಡಿದು ಅಲ್ಲಿ ಉಪಯೋಗಿಸುವಂಥ ಒಂದೊಂದು ಕಾರ್ಯಗಳವರೆಗೂ ಎಲ್ಲವೂ ಕೂಡ ಕಮರ್ಷಿಯಲೈಸ್ ಆಗಿ ವ್ಯಾಪಾರೀಕರಣಗೊಂಡಿರೋದ್ರಿಂದ ಅನೇಕ ಸಂಗತಿಗಳಲ್ಲಿ ಬ್ರ್ಯಾಂಡಿಂಗ್ ಆಗಿರೋದು. ಬ್ರ್ಯಾಂಡಿಂಗ್ ಅದರದ್ದೊಂದು ಭಾಗ ಅಷ್ಟೆ. ಸೊ ಈ ಬ್ರ್ಯಾಂಡಿಂಗ್ನ ಉದ್ದೇಶ ಏನು ಅಂತ ನಾವು ನೋಡ್ತಾ ಹೋದಾಗ, ಏಕಂತಂದರೆ ಅಂಡರ್ಗ್ರೌಂಡ್ ಚರ್ಚಸ್ ಏನು ನಡೀತಾ ಇದ್ವು ಆದಿ ಅಪೊಸ್ತಲರ ದಿನಗಳಲ್ಲಿ, ಆದಿ ಅಪೊಸ್ತಲರ ದಿನಗಳಲ್ಲೂ ಕೂಡ ನಾನು ಆ ಫಿಶೈ ಅಂತ ಏನು ನಾವು ಕರಿತೀವಿ, ಅದು ಒಂದು ಲೋಗೋ ಇತ್ತು. ಆ ಲೋಗೋ ಯಾರು ಹೊಸಲ ಮೇಲೆ ಕಾಣಿಸ್ತದೋ ಅವ್ರು ಬಿಲೀವರ್ಗಳು ಅಂತ ಹೇಳೋದಕ್ಕೆ. ಸೊ ಆಗಿನ ಕಾಲದಿಂದಲೇ ಲೋಗೋ ಉಪಯೋಗಿಸಿರಲ್ಪಟ್ಟಿರೋದನ್ನು ನೀವು ನೋಡ್ತಾ ಬರ್ತೇವೆ. ಮತ್ತು ಅಲ್ಲಿ ಒಂದೊಂದು ಚರ್ಚ್ಗಳ ಹೆಸರುಗಳನ್ನು, ಆ ನಂತರದಲ್ಲಿ ಆ ಚರ್ಚ್ಗಳನ್ನು ಇಂಥವರಿಗೆ ಡೆಡಿಕೇಟ್ ಮಾಡಿದ್ದನ್ನು ನಾವು ನೋಡ್ತೇವೆ. ಆದರೆ ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡುವಾಗ ಚರ್ಚ್ಗಳಿಗೆ, ಆ ಊರಲ್ಲಿದ್ದಂಥ ಚರ್ಚ್ಗಳನ್ನು ಕುರಿತು ಬರೀಲಾಗ್ತದೆ. ಆದರೆ ಅದು ಬರ್ತಾ 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 ಅದೊಂದು ವ್ಯಕ್ತಿಯ ಹೆಸರಿನೊಟ್ಟಿಗೆ ಅಂಟ್ಕೊಂಡಿರುವಂಥ ಅವರ ಮೆಮೋರಿಯಲಲ್ಲಿ ಅಥವಾ ಅವರಿಂದ ಸ್ಥಾಪಿಸಲ್ಪಟ್ಟ ನಿಮಿತ್ತವಾಗಿ ಅದು ಪ್ರಾರಂಭಗೊಂಡಂಥ ದಿನಗಳಿಂದ ಹಿಡಿದು ಅಲ್ಲಿಂದ ಬ್ರ್ಯಾಂಡಿಂಗ್ ಸ್ಟಾರ್ಟ್ ಆಗಿದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ ಹೀಗಿರಬೇಕಾದ್ರೆ ಆಯಾ ಸಭೆಗಳಿಗೆ, ಆಯಾ ಸಭಾಮಂದಿರಗಳಿಗೆ ಹೆಸರುಗಳನ್ನು ಇಡಲಾಯಿತು. ಆ ಹೆಸರುಗಳು ಮುಂದುವರೆದು ಬರ್ತಾ 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 ಕೇವಲ ಹೆಸರುಗಳಾಗಿ ಮಾತ್ರ ಉಳಿಯದೆ ಅದು ಲೋಗೋಗಳಾಗಿ ಕನ್ವರ್ಟ್ ಆಯಿತು. ಸೊ ಹೀಗೆ ಪ್ರತಿಯೊಂದೊಂದು ವಿಷಯದಲ್ಲೂ ಚರ್ಚ್ ಬ್ರ್ಯಾಂಡಿಂಗ್ ಪ್ರಾರಂಭಗೊಳ್ತು ಅನ್ನೋದು ನನ್ನ ಅಭಿಪ್ರಾಯ. ಅದು ಆದಿ ಅಪೊಸ್ತಲರ ದಿನಗಳಲ್ಲಿ ಗುರುತಿಸೋದಕ್ಕೆ, ವಿಶ್ವಾಸಿಗಳನ್ನು ಗುರುತಿಸೋದಕ್ಕೆ ಒಂದು ಗುಣಲಕ್ಷಣ ಆಗಿತ್ತು. ಆದರೆ ಇವತ್ತು ಡಿನಾಮಿನೇಷನ್ಗಳನ್ನು ಗುರುತಿಸೋದಕ್ಕೂ ಮತ್ತು ಮಿನಿಸ್ಟ್ರೀಸ್ಗಳನ್ನ ಗುರುತಿಸೋದಕ್ಕೂ ಮತ್ತು ವೈಯಕ್ತಿಕವಾದಂಥ ಏನು ಹೇಳೋದು ಅದನ್ನು, ಇವತ್ತು ಇಂಡಿವಿಜುವಲ್ ಐಡೆಂಟಿಟಿ ಕ್ರೈಸಿಸನ್ನು ನಾವು ಅನುಭವಿಸ್ತಾ ಇದ್ದೀವಿ. ಐಡೆಂಟಿಟಿ ಕ್ರೈಸಿಸ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಎಲ್ಲರೂ ಅವರವರನ್ನು ಗುರುತಿಸ್ಕೊಳ್ಳೋದ್ರ ಮಧ್ಯದಲ್ಲಿ ತಿರುಗಿಬಿಟ್ಟಿದ್ದಾರೆ. ನಾವು ಇಂಥವ್ರ ಕಡೆಯವರು, ನಾವು ಇಂಥವ್ರ ಕಡೆಯವರು, ನಾನು ಪೌಲನ್ ಕಡೆಯವರು, ನಾನು ಅಪೊಲ್ಲೋಸನ್ ಕಡೆಯವರು, ನಾನು ಪೇತ್ರನ್ ಕಡೆಯವರು ಅಂತ ಗುರುತಿಸ್ಕೊಳ್ಳೋದಕ್ಕೆ ಪ್ರಾರಂಭಿಸ್ಬಿಟ್ಟಿರೋದ್ರಿಂದ ಈ ಬ್ರ್ಯಾಂಡಿಂಗ್ ಪ್ರಾರಂಭ ಆಗಿದೆ. ಓಕೆ, ಈಗ ಈ ಬ್ರ್ಯಾಂಡಿಂಗ್ ಅನ್ನೋದು ಸಭೆಗೆ ಅವಶ್ಯಕತೆ ಇಲ್ವಾ? ಸೊ ಕೆಲವು ಸಾರ್ತಿ ಇಂಡಿವಿಜುವಲ್ ಐಡೆಂಟಿಟಿ ಇರೋದು ಕೆಲವು ಸಾರ್ತಿ ಒಳ್ಳೆಯದು, ಕೆಲವು ಸಾರ್ತಿ ಅದು ತೀರಾ ಅನವಶ್ಯಕವಾದಂಥ ಸಂಗತಿ ಅಂತ ನನ್ನ ಪರಿಭಾಷೆ. ಯಾಕಂತಂದರೆ ಕೆಲವು ಸಾರ್ತಿ ಅಂತನ್ನುವಾಗ ಇಲ್ಲಿ ಬಡವ ಬಲ್ಲಿದ ಅನ್ನುವಂಥ ಎರಡು ವಿರುದ್ಧಾರ್ಥಕ ಪದಗಳು. ಸೊ ಅಲ್ಲಿದ್ದಂಥ ಕ್ಯಾರೆಕ್ಟರ್ಗಳಿಂದ ಅದು ಗುರುತಿಸಲ್ಪಡ್ತದೆ. ಅವ್ರು ತಿನ್ನೋ ಊಟದಿಂದ ಹಿಡಿದು, ಅವ್ರು ಹಾಕೋ ಬಟ್ಟೆಯಿಂದ ಹಿಡಿದು, ಅವ್ರು ನಡ್ಕೊಳ್ಳೋ ನಡವಳಿಕೆಯಿಂದ ತನಕ ಬಡವರನ್ನ ಗುರುತಿಸಲಾಗ್ತದೆ. ಹಾಗೆ ಶ್ರೀಮಂತರನ್ನ, ಬಲ್ಲಿದರನ್ನ ಅವ್ರು ಹಾಕೋ ಬಟ್ಟೆಯಿಂದ ಹಿಡಿದು, ಅವ್ರು ಮಾತಾಡೋ ಮಾತಿನ ಧಾಟಿಯಿಂದ ಹಿಡಿದು, ಅವರ ಧಿರಿಸು ಅಥವಾ ಅವ್ರ ನೋಟಕ್ಕೆ ಕಾಣುವಂಥ ಅವರ ನೋಟಕ್ಕೆ ಕಾಣಿಸುವಂಥ ಅಂದಚಂದಗಳ ಮುಖಾಂತರನೂ ಅವ್ರನ್ನ ಶ್ರೀಮಂತರು ಅಥವಾ ಬಲ್ಲಿದರು ಎಂಬುದಾಗಿ ಪರಿಗಣಿಸಲಾಗ್ತದೆ. ಸೊ ಹೀಗಿರುವಾಗ ಆ ತೋರಿಕೆಯ ಭಾವಗಳು ಕೆಲವು ಸಾರ್ತಿ ಒಳ್ಳೆಯದಾಗಿರ್ತದೆ, ಆದರೆ ಕೆಲವು ಸಾರ್ತಿ ಅದೇನಾಗಿರ್ತದೆ, ತಪ್ಪಾಗಿರ್ತದೆ. ಉದಾಹರಣೆಗೆ ಒಬ್ಬ ಶ್ರೀಮಂತನು ತನ್ನ ಮಾತುಗಳ ಮುಖಾಂತರವಾಗಿ, ನಯವಾದ ಮಾತುಗಳ ಮುಖಾಂತರವಾಗಿ ಅವನ ಪಾಂಡಿತ್ಯವನ್ನು ಕೆಲವು ಸಾರ್ತಿ ಕಕ್ಕಿದ್ರೆ, ಕೆಲವು ಸಾರ್ತಿ ಬಡವರು ತಮ್ಮ ಪಾಂಡಿತ್ಯದ ಮುಖಾಂತರವಾಗಿ ಅಥವಾ ತಮ್ಮ ಜ್ಞಾನಯುತವಾದಂಥ ಮಾತುಗಳ ಮುಖಾಂತರವಾಗಿ ಜ್ಞಾನವನ್ನು ಕಕ್ತಾರೆ. ಸೊ ಇಂಥದ್ದೊಂದು ಸಂದರ್ಭದಲ್ಲಿ ಇಲ್ಲಿ ಆದರೆ ಶ್ರೀಮಂತರು ಅಂತ ಬಂದಾಗ ಅವ್ರ ಮಾತಿಗೆ ಹೆಚ್ಚು ತೂಕ ಬರ್ತದೆ, ಹೆಚ್ಚು ಬೆಲೆ ಬರ್ತದೆ. ಆದರೆ ಬಡವರು ಅಂತಂದ ತಕ್ಷಣ ಆ ಮಾತಿಗೆ ತೂಕ ಕಡಿಮೆ ಆಗಿರ್ತದೆ. ಅವರು ಹಗುರವಾದಂಥ ಮನುಷ್ಯರು ಎಂಬುದಾಗಿ ಅನೇಕ ಬಾರಿ ಭಾವಿಸಲಾಗಿರ್ತದೆ. ಆದರೆ ಅದು ಎಲ್ಲದನ್ನ ಮೀರಿದ್ದು ಅವರವರನ್ನ ನೋಟದ ದೃಷ್ಟಿಕೋನ. ಸೊ ಈ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಕೆಲವು ಸಾರ್ತಿ ಕೆಲವು ವಿಷಯಗಳು ಒಳ್ಳೆಯದು. ಇವಾಗ ಉದಾಹರಣೆಗೆ, ಈಗ ಕೆಲವು ಕಡೆ
ಕೆಲವ್ರನ್ನ ತುಂಬ ತಡೆದು ಬಿಡ್ತಾರೆ ಚರ್ಚಿಗೆ ಬರೋದನ್ನೇ. ಹೌದು. ಆದರೆ ಇನ್ನು ಕೆಲವು ಕಡೆ ಚರ್ಚಿಗೆ ಬರೋರನ್ನ ಒಂದು ಇಂಡಿವಿಜುವಲ್ ವ್ಯಕ್ತಿಗಳನ್ನಾಗಿ ಅಂದರೆ ಕಾರ್ನರ್ ಮಾಡಿಬಿಟ್ಬಿಟ್ಟಿರ್ತಾರೆ. ಈಗ ನೀವು ನೋಡೋದಾದರೆ ಒಂದು ಬೈಬಲ್ ಇತ್ತು, ಅದನ್ನು ಚೈಲ್ಡ್ ಕಿಲ್ಲಿಂಗ್ ಬೈಬಲ್ ಅಂತ ಕರೀತಾರೆ. ಚೈಲ್ಡ್ ಕಿಲ್ಲಿಂಗ್ ಬೈಬಲ್ ಅಂತಂದರೆ ನೀವು ಮಕ್ಕಳುಗಳನ್ನು ಕೊಲ್ಲಬೇಡ್ರಿ ಅಂತ ಬರಿಬೇಕಾದಂಥ ವಾಕ್ಯನ ಅಲ್ಲಿ ಕೊಲ್ಲಿರಿ, ದೌ ಶಾಲ್ ನಾಟ್ ಕಿಲ್ ಅಂತ, ಅಂದರೆ ನೀವು ನರಹತ್ಯೆ ಮಾಡಬಾರ್ದು ಅನ್ನೋದನ್ನು ಅಲ್ಲಿ ಇಂಗ್ಲೀಷಲ್ಲಿ ಆ ಪ್ರಿಂಟಲ್ಲಿ ಆ ನಾಟನ್ನು ಪ್ರಿಂಟಿಂಗ್ ಮಿಸ್ಟೇಕಲ್ಲಿ ಹೊರಟೋಗ್ಬಿಟ್ಟಿದೆ, ದೌ ಶಾಲ್ ಕಿಲ್ ಅಂತ ಬರೆದು ಬಿಟ್ಟಿದೆ. ಸೊ ಅದೊಂದೇ ಪದದಿಂದ ಆ ಒಂದು ಇಡೀ ಬೈಬಲ್ನ ಅದೇನಂತ ಕರೀತಾರೆ ಅಂತಂದರೆ ಕಿಲ್ಲಿಂಗ್ ಬೈಬಲ್ ಅಂತ. ಸೊ ಹೀಗೆ ಕೆಲವು ಸರ್ತಿ ತಪ್ಪಾದ ಇಂಟರ್ಪ್ರಿಟೇಷನ್ ಅಥವಾ ತಪ್ಪಾದಂಥ ದೃಷ್ಟಿಕೋನದಿಂದ ಕೆಲವು ಸರ್ತಿ ನಾವು ವರ್ಗೀಕರಿಸಲ್ಪಟ್ಬಿಡ್ತೇವೆ. ಇನ್ನು ಕೆಲವು ಸರ್ತಿ ಇಂಟೆನ್ಷನ್ಲಿ, ಈಗ ಸ್ಲೇವ್ಸ್ ಬೈಬಲ್ ಅಂತ ಒಂದು ಬೈಬಲ್ ಇದೆ, ಅದರಲ್ಲಿ ಈ ವಸಾಹತುಕರಣಗೊಂಡಂಥ ದಿನಗಳಲ್ಲಿ ಆಡಳಿತಶಾಹಿ ಊಳಿಗಮಾನ ಪದ್ಧತಿ ಮತ್ತು ಈ ಗುಲಾಮಗಿರಿ ಪದ್ಧತಿಗಳನ್ನು ಉಪಯೋಗಿಸ್ತಿದ್ದಂಥ ಜನರು ಅಲ್ಲಿದ್ದಂಥ ಗುಲಾಮರಿಗೋಸ್ಕರನೇ ಒಂದು ಸಪ್ರೇಟ್ ಬೈಬಲ್ ಪ್ರಿಂಟ್ ಮಾಡ್ತಾಯಿದ್ರು. ಅಲ್ಲಿ ಈ ಪೇತ್ರನ ಬರೆದ ಪತ್ರಿಕೆಯ ನಿಮ್ಮ ಯಜಮಾನರುಗಳಿಗೆ ಅಧೀನರಾಗಿರ್ರಿ, ತಿಮೋತಿನಿಗೆ ಬರೆದ ಪತ್ರಿಕೆಯಲ್ಲಿ ಬರೆದಿರೋ ಹಾಗೆ, ಮತ್ತು ಎಫೆಸ್ದವ್ರಿಗೆ ಬರೆದ ಪತ್ರಿಕೆಯಲ್ಲಿರುವಂಥ ವಚನಗಳನ್ನೇ ಆಯ್ದು ಆ ಬೈಬಲನ್ನು ಪ್ರಿಂಟ್ ಮಾಡಲಾಗಿತ್ತು. ಸೊ ಈ ರೀತಿಯಾದಂಥ ಸಂಗತಿಗಳನ್ನು ಉದ್ದೇಶಪೂರ್ವಕವಾಗಿ ವರ್ಗೀಕರಿಸಲಾಗ್ತದೆ. ಕೆಲವು ಸರ್ತಿ ಒಂದು ಎರರ್ಗಳಿಂದ ವರ್ಗೀಕರಿಸಲಾಗ್ತದೆ, ಕೆಲವು ಸರ್ತಿ ಉದ್ದೇಶಪೂರ್ವಕವಾಗಿ ವರ್ಗೀಕರಿಸಲಾಗ್ತದೆ. ಇನ್ನು ಕೆಲವು ಸರ್ತಿ ಏನಾಗುತ್ತೆ, ಎಲ್ಲಿ ಯಾರಿಗೂ ಬೇಡವೋ ಅಲ್ಲಿ ಕೆಲವರು ಅವ್ರ ಜಾಗಗಳನ್ನ ಗುರುತಿಸ್ಕೊಳ್ತಾರೆ. ಈಗೇನಾಯಿತು ಅಂತಂದರೆ, ಫರೋಹನಿಗೆ ಇಸ್ರಾಯೇಲ್ರು ಅಲ್ಲಿದ್ದಷ್ಟು ಕಾಲ ಗುಲಾಮರಾಗಿದ್ದರು. ದೇವರವ್ರನ್ನ ಬಿಡುಗಡೆ ಮಾಡಬೇಕು ಅಂಥೇಳಿ ಈಗೇನು ಮಾಡ್ತಿದ್ದಾರೆ, ಅವ್ರನ್ನ ಐಗುಪ್ತ ದೇಶದಿಂದ ಹೊರಗಡೆ ಕರ್ಕೊಂಬರ್ತಾ ಇದ್ದಾರೆ. ಸೊ ಹೀಗೆ ವರ್ಗೀಕರಣಗೊಂಡಂಥ ಕೆಲವು ಸಂದರ್ಭಗಳಲ್ಲಿ ಅಲ್ಲಿ ತುಳಿಯಲ್ಪಟ್ಟಂಥ ಅಥವಾ ತಿರಸ್ಕರಿಸಲ್ಪಟ್ಟಂಥ ಅಥವಾ ಅನೇಕರಿಂದ ಯಾರಿಗೂ ಬೇಡವಾದಂಥ ರೋಗ ರುಜಿನಗಳಲ್ಲೇ ಇದ್ದಂಥ ಒಬ್ಬ ವ್ಯಕ್ತಿ, ಏಕಂತಂದರೆ ಅವ್ರ ಹೆಸರನ್ನ ನಾನು ಮರೆತು ಬಿಟ್ಟಿದ್ದೇನೆ, ಒಬ್ಬ ದೇವರ ಸೇವಕರಿದ್ದರು. ಅವರು ಏನು ಮಾಡ್ತಿದ್ದಾರೆ, ಈ ಕುಷ್ಠರೋಗಿಗಳ ಮಧ್ಯದಲ್ಲಿ ಸೇವೆ ಮಾಡೋದಕ್ಕೋಸ್ಕರವಾಗಿ ಹಡಗನ್ನು ಇಳಿದು ಇಂಗ್ಲೀಷ್ ಮನ್ನಂತ ನಾನು ಭಾವಿಸ್ತೀನಿ, ಒಬ್ಬ ಬಿಳಿ ಚರ್ಮದ ವ್ಯಕ್ತಿ. ಸೊ ಅವ್ರು ಏನು ಮಾಡ್ತಿದ್ದಾರೆ, ಒಂದು ಸ್ಥಳಕ್ಕೆ ಬಂದು ನಿಲ್ತಿದ್ದಾರೆ. 3 ವರ್ಷ ಆಗ್ತಾ ಇದೆ, ಅವರು ವಾಕ್ಯ ಹಂಚ್ತಿದ್ದಾರೆ. ಆಗ ಯಾರೂ ರಕ್ಷಣೆಗೆ ನಡೆಸಲ್ಪಡ್ತಾ ಇಲ್ಲ. ಆಗೇನಾಗ್ತಾ ಇದೆ, ಅವ್ರೇನು ಮಾಡ್ತಿದ್ದಾರೆ, ಬೇಜಾರು ಮಾಡ್ಕೊಂಡು ಇನ್ನೇನು ಹಡಗ ಹತ್ತು ಹೋಗ್ಬೇಕಾದ್ರೆ ಆ ತೊನ್ನಿನ ಲಕ್ಷಣ ಇವ್ರ ಹತ್ರ ಕಾಣಿಸ್ತಾ ಇದೆ. ಆಗ ಅವ್ರು ಮನ್ಸು ಮಾಡ್ತಾ ಇದ್ದಾರೆ, ಇನ್ನೇ ನನಗೆ ಹೇಗಿದ್ರು ಬಂತು, ನಾನು ಇಲ್ಲೇ ಉಳಿಬೇಕಂತ. ಯಾವಾಗ ಅವರಲ್ಲಿ ಒಬ್ಬರಾಗಿ ಮಾರ್ಪಟ್ಟರು, ಅವಾಗಿಂದ ಅವಿಶ್ವಾಸಿಗಳು ವಿಶ್ವಾಸಿಗಳಾಗಿ ಮಾರ್ಪಡ್ತಾ ಇದ್ದಾರೆ. ಸೊ ಹಾಗಾಗಿ ಕೆಲವು ಸರ್ತಿ ಆ ಜನರ ಮಧ್ಯದಲ್ಲಿ ಅಂಥವರಾಗಿಯೇ ಬದುಕುವುದಕ್ಕೋಸ್ಕರ ಪೌಲ ಬರಿತಾನೆ, ನಾನು ಅಳುವರ ಸಂಗಡ ಆಗ್ತೀನಿ, ನಾನು ನಗುವವ್ರ ಸಂಗಡನಕ್ಕೆ. ಸೊ ಆದರೆ ಅಂಥ ರೀತಿಯಲ್ಲಿ ವರ್ಗೀಕರಿಸ್ಕೊಂಡಂಥ ಡಿನಾಮಿನೇಷನ್ಗಳು ಅಥವಾ ಸಭೆಗಳು ಉಂಟಾಗ್ತವೆ. ಸೊ ಹಾಗಾಗಿ ಮೊದಲನೇದಾಗಿ ಎರರ್ಗಳಿಂದ ವರ್ಗೀಕರಿಸಲಾಗ್ತದೆ, ಎರಡನೇದಾಗಿ ಉದ್ದೇಶಪೂರ್ವಕವಾಗಿ ವರ್ಗೀಕರಿಸಲಾಗ್ತದೆ, ಮತ್ತು ಮೂರನೇದಾಗಿ ಅವರಲ್ಲಿ ಒಬ್ಬರಾಗುವಾಗ ಸುವಾರ್ತೆಗೆ ಉಪಯೋಗವಾಗ್ತದೆ, ಅದಕ್ಕಾಗಿ ವರ್ಗೀಕರಿಸಲ್ಪಡ್ತದೆ. ಹಾಗಾಗಿ ಇದನ್ನು ಪೂರ್ತಿ ತಪ್ಪು ಅಥವಾ ಇದು ಸರಿನೇ ಅಲ್ಲ ಅನ್ನೋದು ಬಹಳ ತಪ್ಪಾದಂಥ ದೃಷ್ಟಿಕೋನ ಆಗಿಬಿಡ್ತದೆ. ಆಯಾ ಸೂಕ್ತವಾದ ಸಂದರ್ಭದಲ್ಲಿ ದೇವರು ಯಾರನ್ನು ಉಪಯೋಗಿಸಿರ್ತಾನೆ ನಮಗೆ ಗೊತ್ತಿಲ್ಲ. ಯಾಕಂತಂದರೆ ಶವವನ್ನು ಮುಟ್ಟಿಸ್ಕೊಂಡವರು ಅಶುದ್ಧರು ಎಂಬುದಾಗಿ ಇಸ್ರಾಯೇಲ್ ಪಾಳ್ಯದಲ್ಲಿದ್ದಾಗ ಅವ್ರನ್ನ ಹೊರಗಡೆ ಇಡಬೇಕೆಂಬುದಾಗಿ ಶವವನ್ನು ಮುಟ್ಟುವವರು. ಆದರೆ ನಾವು ನೋಡ್ತೇವೆ, ಸಂಸೋನ ಸತ್ತಂಥ ಕತ್ತೆ ದವಡೆ ಮುಖಾಂತರ ತನ್ನ ಜೀವ ಉಳಿಸ್ಕೊಳ್ತಾನೆ. ಅದು ಅನೇಕ ಸಹಸ್ರ ಜನಗಳನ್ನು ಸಾಯಿಸಿ, ಸೊ 1000 ಜನರನ್ನ ಸಾಯಿಸಿ ಅವನ ಜೀವ ಉಳಿಸ್ಕೊಳ್ತಾನೆ. ಈಗ ಅವನ ಅಭಿಷೇಕ ಏನು ಕಡಿಮೆನೇ ಆಗಲಿಲ್ಲ, ದೇವರ ಅಭಿಷೇಕ್ತರು ಹೆಣ ಮುಟ್ಟೋ ಆಗಿಲ್ಲ. ಇದರಲ್ಲೂ ನಾಜೀರ ವ್ರತವನ್ನು ಆಚರಿಸುವವರು ಹೆಣ ಮುಟ್ಟೋ ಆಗಿಲ್ಲ. ಅದನ್ನು ನಾವು ನೋಡ್ತಾ ಹೋಗ್ತೀವಿ. ಸಂಸೋನ್ ಜೀವಿತದಲ್ಲಿ ಅವ್ನು ನಾಜೀರ ವ್ರತವನ್ನು ಅನುಭವಿಸಿದ್ರಿಂದನೇ ಅವನ ಕೂದಲಲ್ಲಿ ಅಭಿಷೇಕ ಇದ್ದಿದ್ದಾನೆ, ಅವನ ಕೂದಲು ಕತ್ತರಿಸಲ್ಪಡದೇ ಇರೋದನ್ನು ನಾವು ನೋಡ್ತೇವೆ. ಸೊ ಅಂಥದ್ದೊಂದು ಸಂದರ್ಭದಲ್ಲಿ ಅವನು ಸತ್ತಂಥ ಕತ್ತೆ ದವಡೆಯನ್ನು ಮುಟ್ಟಿದ ತಕ್ಷಣ ಅವನೇನು ಅಭಿಷೇಕವನ್ನು ಕಳ್ಕೊಳ್ಳಿಲ್ಲ. ಸೊ ಹೀಗೆ
ಅನೇಕ ವಿಷಯಗಳಲ್ಲಿ ದೇವರೇ ವರ್ಗೀಕರಿಸೋದನ್ನು, ಅನೇಕ ವಿಷಯಗಳಲ್ಲಿ ಜನರು ವರ್ಗೀಕರಿಸೋದನ್ನು, ಅನೇಕ ವಿಷಯಗಳಲ್ಲಿ ಯಾವುದೋ ಒಂದು ಮಿಸ್ಇಂಟರ್ಪ್ರಿಟೇಷನು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜೊತೆಗೆ ಅನೇಕವಾಗಿ ವರ್ಗೀಕರಣಗೊಂಡು ಬಿಡ್ತದೆ. ಆದರೆ ವರ್ಗೀಕರಣಗೊಂಡಂಥ ಸಂಗತಿಗಳು ಆಯಾ ನಿಟ್ಟಿನಲ್ಲಿ ನಿಂತು ಕೇವಲ ಒಂದೇ ದೃಷ್ಟಿಕೋನದೊಟ್ಟಿಗೆ ಆ ಸಮತೋಲನವಾದ ದೃಷ್ಟಿಕೋನಗಳನ್ನು ಕಳ್ಕೊಳ್ಳೋದಿದೆಯಲ್ಲ, ಅಲ್ಲಿ ತಪ್ಪು ಅಂತ ನಾನು ಭಾವಿಸ್ತೇನೆ. ಸೊ ಹಾಗಾಗಿ ವರ್ಗೀಕರಣ ತಪ್ಪಲ್ಲ, ವರ್ಗೀಕರಣ ಅಲ್ಲೇ ನಿಂತು ಹೋಗೋದು ತುಂಬ ತಪ್ಪು. ಓಕೆ, ಈಗ ಈ ಬ್ರ್ಯಾಂಡಿಂಗ್ ಅಂತ ಅಂದರೆ ಫಸ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ, ಲೋಗೋ ಕ್ರಿಯೇಟ್ ಮಾಡ್ತೀವಿ, ಪಾಂಪ್ಲೆಟ್ ಎಲ್ಲ ಅನಿಸ್ತೀವಿ, ಅದಕ್ಕೆ ಕ್ಯಾಲೆಂಡರ್ ಎಲ್ಲ ಮಾಡಿಸ್ಕೊಳ್ತೀವಿ, ಇನ್ವಿಟೇಷನ್ಸ್ ಎಲ್ಲ ಮಾಡಿಸ್ಕೊಳ್ತೀವಿ. ಈಗ ಸಭೆ ಅಂತ ಬಂದಾಗ್ಲೂ ಸೇವೆ ಸ್ಟಾರ್ಟ್ ಆದಮೇಲೆ ಅದಕ್ಕೊಂದು ಹೆಸರಿಟ್ಟು ಅದಕ್ಕೆ ವೆಬ್ಸೈಟ್ ಎಲ್ಲ ಕ್ರಿಯೇಟ್ ಮಾಡಿ, ಲೋಗೋ ಎಲ್ಲ ಕ್ರಿಯೇಟ್ ಮಾಡಿ, ಕ್ಯಾಲೆಂಡರೆಲ್ಲ ಹಾಕ್ಸಿ ಇದೆಲ್ಲ ಮಾಡಿಸ್ತೀವಿ. ಸೊ ಇದು ಒಂದು ಲಿಮಿಟ್ವರೆಗೆ ಸರಿನಾ, ಅಥವಾ ಈ ಕಮರ್ಷಿಯಲೈಸೇಷನ್ನು ಜಾಸ್ತಿ ಆಗೋದು ಒಳ್ಳೆಯದಾ? ಇಲ್ಲ, ಈಗ ಏನಾಗಿದೆ ಅಂತಂದರೆ ಸೇವೆಯಾಗಿ ಗುರುತಿಸಲ್ಪಡಬೇಕು. ಮೊದಲನೇದಾಗಿ ಸೇವೆಯಾಗಿ ಗುರುತಿಸಲ್ಪಡುವಾಗ ಅದು ಅತ್ಯುತ್ತಮವಾದಂಥ ವಿಧಾನ. ಸೇವೆಯಾಗಿ ಗುರುತಿಸಲ್ಪಡಬೇಕು ಅಂದರೆ ಮೊದಲೇನು ಮಾಡಬೇಕು? ಯೇಸುಸ್ವಾಮಿ ಹೋದರು, ಅನೇಕ ಶಿಷ್ಯಂದ್ರನ್ನ ಮಾಡ್ಕೊಂಡ್ರು, ಯೇಸುಸ್ವಾಮಿ ಸುವಾರ್ತೆ ಸಾರಿದ್ರು. ಯೇಸುಸ್ವಾಮಿಯ ಸಭೆ ಉದಾಹರಣೆಗೆ 2 ಸಭೆ ಆಯಿತು, ಎಫೆಸದಲ್ಲಿ 2 ಸಭೆ ಆಯಿತು ಅಂತ ಇಟ್ಕೊಳ್ಳಿ. ಏನು ಹೆಸರಿಡೋದ? ಎಫೆಸದಲ್ಲಿರೋ ಸಭೆಗೆ ಏನು ಹೆಸರಿಡೋಣ? ಎಫೆಸದಲ್ಲಿರೋ ಸಭೆಗೆ, ಎಫೆಸದವರಿಗೆ ಬರೆದ ಪತ್ರಿಕೆ. ಈಗ ನಾನು ಸಾರಿದಂಥ ಸುವಾರ್ತೆ, ನೀವು ಸಾರಿದಂಥ ಸುವಾರ್ತೆ, 2 ನಮ್ಮ ದೃಷ್ಟಿಕೋನಗಳಿಗೆ ಅನುಗುಣವಾಗಿ. ಯಾಕೆ ಮಾತಾಡ್ತಿದ್ದೀನಿ ಅಂದರೆ, ಮಾರ್ಕನ ಸುವಾರ್ತೆಯ ಪ್ಯಾಟ್ರನ್ ಬೇರೆ, ಮತ್ತಾಯನ ಸುವಾರ್ತೆಯ ಪ್ಯಾಟ್ರನ್ ಬೇರೆ. ಹೌದು. ಸೊ ಹಾಗಿರ್ಬೇಕಾದ್ರೆ ಈಗ ಮತ್ತಾಯನ ಬರೆದ ಸುವಾರ್ತೆಯ ಅನೇಕ ಸಂಗತಿಗಳು ಮಾರ್ಕನ ಬರೆದ ಸುವಾರ್ತೆಯಲ್ಲಿಲ್ಲ, ಮಾರ್ಕನು ಬರೆದ ಸುವಾರ್ತೆ ಅನೇಕ ಸಂಗತಿಗಳು ಮತ್ತಾಯನ ಬರೆದ ಸುವಾರ್ತೆಯಲ್ಲಿಲ್ಲ. ಸೊ ಹೀಗಿರ್ಬೇಕಾದ್ರೆ ಅಂದರೆ ಅನೇಕ ವಿಷಯಗಳು ನಿಷಿದ್ಧ ಅಂತೇನು ಅಲ್ಲ, ಅಂದರೆ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಲ್ಲ ನಾವು. ಈಗ ಕೆಲವು ಸಾರ್ತಿ ನಾವು ಕೃಪೆ ಬಗ್ಗೆ ಹೆಚ್ಚು ಮಾತಾಡ್ತಿದ್ರೆ, ಕೆಲವು ಸಭೆಗಳು ಕಾಣಿಕೆ ಬಗ್ಗೆ ಹೆಚ್ಚು ಮಾತಾಡ್ತವೆ. ಸೊ ಹಾಗಿರ್ಬೇಕಾದ್ರೆ ಈಗ ಸುವಾರ್ತೆ ಅಪೋಸ್ತಲನಾದಂಥ ಪೌಲ ಮೈಸೂರಿನಲ್ಲಿರುವಂಥ ಸಭೆಗೆ ಬರೆದಿರೋದಾದರೆ, ಇಲ್ಲಿ ಸರಿಸುಮಾರು 100ಕ್ಕೂ ಹೆಚ್ಚು ಸಭೆಗಳಿದ್ದಾವೆ. 100ಕ್ಕೂ ಹೆಚ್ಚು ಸಭೆಗಳಿದ್ದಾಗ ಈಗ ನಾನು ಒಂದೊಂದೇ ಲೈನ್ ಅದು ಅಂತಂದ್ರೆ ತುಂಬ ಏನು ಡಿಫ್ರೆನ್ಸ್ ಏನಿಲ್ಲ, ಆದರೂ ಒಂದು ಲೈನ್ ಡಿಫ್ರೆನ್ಸ್ ಇದೆ, ಒಂದೊಂದೇ ಗೆರೆಯ ಡಿಫ್ರೆನ್ಸ್ ಇದೆ. ಈಗ ಒಂದು ಹಾಳೆಯಲ್ಲಿ ಸರಿಸುಮಾರು ನಾನು ಎಣಿಸುವಾಗ 19 ಗೆರೆ ಇರ್ತಿತ್ತು, 19 ಗೆರೆ, ಈಗ 22 ಗೆರೆ. ಸೊ ನಾನು ಎಣಿಸ್ಕೊಳ್ತಾ ಇದ್ದೆ ಎಷ್ಟು ಗೆರೆ ಇದ್ದಾವೆ ಅಂತ. ಸೊ ಆ ರೀತಿಯಾಗಿ ಒಂದು 19ನೇ ಗೆರೆಯನ್ನು ನಾವು ಕೆಳಗಡೆ ಪೇಜ್ನ ಕೊನೆ ಭಾಗ ಅಂತ ಕರಿತೀವಿ, ಮೊದಲನೇ ಗೆರೆನ ನಾವು ಪೇಜ್ನ ಮೊದಲನೇ ಭಾಗ ಅಂತ ಕರಿತೀವಿ. ಸೊ ಹಾಗಿರ್ಬೇಕಾದ್ರೆ ಈಗ ಎಫೆಸದವರಿಗೆ ಬರೆದ ಪತ್ರಿಕೆ ಅಂತ ಏನಾದರೂ ಬರೀತಾ ಮೈಸೂರಿನವರಿಗೆ ಬರೆದ ಪತ್ರಿಕೆ ಆಗಿದ್ದಿದ್ರೆ, ಇದರ ಶ್ರೋತೃಗಳು ಎಂಟೈರ್ ಮೈಸೂರು ಚರ್ಚ್ ಆಗಿದ್ರು ಕೂಡ ಎಲ್ಲಿಗೆ ಹೋಗಿ ತಲುಪಬೇಕಾಗಿತ್ತು? ಫ್ರಮ್ ಅಡ್ರೆಸ್ಸು ಅಪೋಸ್ತಲನಾದ ಪೌಲ ಅಂತ ಇಟ್ಕೊಳ್ಳೋದ, ಟು ಅಡ್ರೆಸ್ ಬರಿಬೇಕೀಗ. ಮೈಸೂರಲ್ಲಿರೋ 100 ಸಭೆಯಲ್ಲಿ ಯಾವ ಸಭೆಗೆ ಫಸ್ಟ್ ಬರಿಬೇಕು? ಯಾಕಂತಂದರೆ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ ಅವನು ಹೇಳ್ತಾನೆ, ಕೊಲೊಸ್ಸೆಯವರು ಹೋದ ನಂತರ ಲವೋದಿಕೀಯ ಸಭೆ ಕೊಟ್ಬಿಡಿ ಅದನ್ನಂತ. ಈಗ ಮೈಸೂರಲ್ಲಿರುವಂಥ ಯಾವ ಏರಿಯಾದಲ್ಲಿರುವಂಥ, ಯಾಕಂತಂದ್ರೆ ಒಂದೊಂದು ಏರಿಯಾದಲ್ಲಿ 2 3 ಡಿನಾಮಿನೇಷನ್ಗಳು ಅಥವಾ ಸಭೆಗಳು ಅಥವಾ ಸೇವೆಗಳು ಪ್ರಾರಂಭ ಆಗಿರುವಾಗ ಗುರುತಿಸಲ್ಪಡೋದಕ್ಕೆ ಕೆಲವು ಸಾರ್ತಿ ಹೆಸರುಗಳ ಅವಶ್ಯಕತೆ ಇದೆ. ಯಾಕಂತಂದರೆ ಏನಾಗೋಗುತ್ತೆ, ಅಲ್ಲಿ ವ್ಯಕ್ತಿಗತವಾದಂಥ ಹೆಸರುಗಳಿಂದ ಕರೆಯಲ್ಪಡುವಾಗ, ಇದು ಪೌಲನ ಸಭೆ ಅಂತ ಕರೆಯಲ್ಪಡುವಾಗ ಅದೇನಾಗುತ್ತೆ, ಬರ್ತಾ ಬರ್ತಾ ಪೌಲನ ನೆಕ್ಸ್ಟ್ ಜನ್ರೇಷನ್ ಏನಾಗಬೇಕು? ಯಾಕಂತಂದರೆ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯನ್ನು ಉದಾಹರಣೆಗೆ ತೆಗೆದುಕೊಂಡ್ರೆ, ಆ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ ಬರೆದದ್ದು ಪೌಲ, ಆದರೆ ಆ ಸಭೆಯನ್ನು ಪ್ರಾರಂಭಿಸಿದ್ರು ತಿಮೋತಿ ಆ ಸುವಾರ್ತೆಯನ್ನು ಸಾರಿ. ಸೊ ಅಲ್ಲಿ ಸಭೆಯನ್ನು ಇದಾಗತ್ತೆ. ಮತ್ತು ಅಲ್ಲಿ ಇದ್ದಂಥ ಅನೇಕರನ್ನ ರಕ್ಷಣೆಗೆ ತಂದಿದ್ದು ಎಪಫ್ರಾ ಏನಂದರೆ
ಕ್ಷಮಿಸಿ, ತಿಮೋತಿ ಅಲ್ಲ, ಎಫಫ್ರ. ಸೊ ಅಲ್ಲಿಂದ ಎಫೆಸದಲ್ಲಿದ್ದಾಗ ಕೊರಿಂಥ ಅಲ್ಲಿ ಸುವಾರ್ತೆಯನ್ನು ಕೇಳಿ ಅಲ್ಲಿ ಹೋಗಿ ಸಭೆಗಳನ್ನು ಪ್ರಾರಂಭಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ, ಸೊ ಲವೋದಿಕೀಯ ಸಭೆ ಹಾಗೆ ಉಂಟಾಗಿದ್ದು. ಕುಲಸ್ಸೆ ತಿಮೋತಿ ಪ್ರಾರಂಭಿಸಿದ್ದು, ಎಪಫ್ರ ಲವೋದಿಕೀಯ ಸಭೆಯನ್ನು ಉಂಟು ಮಾಡಿ ಸಿದ್ಧಪಡಿಸಿದ್ದು. ಸೊ ಹಾಗಿರ್ಬೇಕಾದ್ರೆ ಈಗ ನಾವು ಯಾವುದನ್ನು ಯಾರಿಗೆ ಎಪಫ್ರನ ಸಭೆಗೆ ಅಂತ ಬರೆಯೋಕ್ಕಾಗಲ್ಲ, ತಿಮೋಥೆಯನ ಸಭೆಗೆ ಅಂತ. ಯಾಕಂತಂದರೆ ಅದು ಇಟ್ ಹ್ಯಾಸ್ ಟು ಕ್ಯಾರಿ ಜನ್ರೇಷನ್ ಟು ಜನ್ರೇಷನ್. ಸೊ ಹಾಗಾಗಿ ಕೆಲವೊಂದು ಹೆಸರುಗಳಿಂದ ಗುರುತಿಸಲ್ಪಡುವಂಥದ್ದು ಬಹಳ ಒಳ್ಳೆಯದು. ಅದು ಅತಿ ಕಡ್ಡಾಯವಾದದ್ದು ಅಂತ ಏನಿಲ್ಲ, ಆದರೆ ಒಳ್ಳೆಯದು. ಸೊ ಹಾಗಾಗಿ ಅದರ ಹೆಸರುಗಳು ಬದಲಾಗಿರೋದು. ಆದರೆ ಆ ಹೆಸರುಗಳನ್ನು ಮಾರ್ಕೆಟಿಂಗ್ ಮಾಡೋದಕ್ಕೆ ಪ್ರಾರಂಭಿಸ್ಬಿಟ್ಟಿದ್ದೀವಿ, ವ್ಯಾಪಾರೀಕರಣಗೊಂಡಿರೋದ್ರಿಂದ. ಸೊ ಅದನ್ನು ಗುರುತಿಸಲ್ಪಡೋದ್ರೆ ಇನ್ನೊಂದು ಹೆಜ್ಜೆಗೆ. ಯಾಕೆಂತಂದರೆ ನಾವು ಎಸ್ಪೆಷಲಿ ಕ್ರೈಸ್ತರು ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಳ್ಳೋದ್ರಲ್ಲಿ ನಾವು ಬಹಳ ಮೇಲುಗೈಯಲ್ಲಿದ್ದೇವೆ. ಇತರೆ ಧರ್ಮಗಳನ್ನು ಹೋಲಿಸ್ಕೊಂಡ್ರೆ ಟೆಕ್ನಾಲಜಿಯನ್ನು ಬಳಸೋದ್ರಲ್ಲಿ ಕ್ರೈಸ್ತರು ಮುಂಚೂಣಿಯಲ್ಲಿದ್ದಾರೆ. ಸೊ ಹಾಗಿರ್ಬೇಕಾದ್ರೆ ಮೊದಲನೇದಾಗಿ ಪ್ರಿಂಟಿಂಗಲ್ಲಿ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಪ್ರಿಂಟ್ ಆಗಿದ್ದೇ ಬೈಬಲ್, ಬೇರೆ ಯಾವ ಬುಕ್ಕು ಅಲ್ಲ. ಫಸ್ಟು ಗುಟನ್ಬರ್ಗಲ್ಲಿ ಪ್ರಿಂಟ್ ಆಗಿದ್ದೇ ಬೈಬಲ್. ಸೊ ಬೈಬಲ್ ಬಿಟ್ಟು ಇನ್ನೇನು ಪ್ರಿಂಟ್ ಆಗ್ತಿರ್ಲಿಲ್ಲ ಅಲ್ಲಿ. ಸೊ ಹೀಗೆ ಆನಂತರದಲ್ಲಿ ವರ್ಷನ್ಗಳು ಬದಲಾಗ್ತಾ ಇವಾಗಲೂ ಅಷ್ಟೇ. ಕ್ಯಾಂಪಸ್ ಕ್ರೂಸೈಡ್ ನಡೆಸಿದಂಥ ಆ ಜೀಸಸ್ ಫಿಲಮ್ ಇದೆಯಲ್ಲ, ಆ ಜೀಸಸ್ ಫಿಲಮ್ ತುಂಬ ಹೆಚ್ಚಾಗಿ ಸುವಾರ್ಥೀಕರಣಕ್ಕೆ ಉಪಯೋಗ ಆಯಿತು. ಸೊ ಅದಿರಬಹುದು, ಅಥವಾ ಪುಸ್ತಕಗಳಿಂದ ಬರೆಯಲ್ಪಟ್ಟಂಥ, ನಾನು ನೋಡಿದ ಹಾಗೆ ಈ ರಾಜುವಿನ ಹೃದಯ ಅಂತ ಒಂದು ಪುಸ್ತಕ ಬರ್ತಾ ಇತ್ತು. ಅದು ಸುವಾರ್ತೆಗೆಲ್ಲ ತುಂಬ ಚೆನ್ನಾಗಿ ಉಪಯೋಗ ಆಗ್ತಾಯಿತ್ತು. ಮತ್ತು ಫಿಬಾ ಇಂಡಿಯಾದವ್ರದ್ದು ಒಂದು ಪುಸ್ತಕ ಬರ್ತಾಯಿತ್ತು. ನಾನು ಮೊದಲನೇದಾಗಿ ಆದಾಮ್ ಹವ್ವಳ ಬಗ್ಗೆ ಓದಿದ್ದಲ್ಲೇನೆ. ಅದೊಂಥರ ಚಿತ್ರದೊಟ್ಟಿಗೆ ನಾನು ಚಿಕ್ಕ ವಯಸ್ಸಿನಲ್ಲಿರುವಾಗ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಟೆಕ್ನಾಲಜಿಯನ್ನು ಇವಾಗಲೂ ಅಷ್ಟೇ, ನನಗೆ ಯಾತ್ರಿಕನ ಪ್ರಯಾಣ ಓದಿದ ಪದಗಳಿಗಿಂತಲೂ ಅಲ್ಲಿ ಬರೆಯಲ್ಪಟ್ಟಂಥ ಚಿತ್ರಗಳು ನನ್ನ ಇನ್ನೂ ಸ್ಮೃತಿ ಪಟಲದಲ್ಲಿ ಹಾಗೆ ಉಳ್ಕೊಂಡಿದ್ದಾವೆ. ಜಾನ್ ಬನಿಯನ್ ಅವರ ಯಾತ್ರಿಕನ ಪ್ರಯಾಣ. ಸೊ ಹಾಗಾಗಿ ಈ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಳ್ಳೋದ್ರಲ್ಲಿ ಈ ಹೊತ್ತಿನ ಮಾರ್ಕೆಟಿಂಗಿಗೆ ಏನೆಲ್ಲ ಉಪಯೋಗ ಆಗ್ತದೋ ಅದನ್ನೆಲ್ಲವನ್ನ ಸಭೆ ಉಪಯೋಗಿಸ್ಕೊಳ್ತಾ ಬರ್ತಾರೆ. ಸೊ ಹಾಗಾಗಿ ಇದನ್ನು ತಪ್ಪು ಅಂತ ಹೇಳೋದು ಅಷ್ಟೊಂದು ಸಮಂಜಸ ಅಲ್ಲ. ಟೆಕ್ನಾಲಜಿ ಗೊತ್ತಿದೆ, ನಾನು ಅದನ್ನು ಉಪಯೋಗಿಸ್ತಾ ಇದ್ದೀನಿ. ಆದರೆ ಇದನ್ನು ನಾನು ಯಾವುದಕ್ಕಾಗಿ ಉಪಯೋಗಿಸ್ತಿದ್ದೀನಿ ಅನ್ನೋದ್ರ ಬಗ್ಗೆ ಗಮನ ಇರಬೇಕು. ಯಾಕಂತಂದರೆ ಯಾವುದಾದ್ರೂ ಲೋಗೋಗಳನ್ನ ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಯಾರಾದರೂ ಫೇಮಸ್ ವ್ಯಕ್ತಿಗಳ ಲೆಟ್ರೆಡ್ ನೋಡಿದ್ರೆ ಅದರ ಮೇಲೆ ಅವ್ರ ಹೆಸರು ಬರೆದಿರ್ತದೆ. ಈಗ ಮೈಸೂರು ರಾಜರ ಲೆಟ್ರೆಡ್ ನೋಡಿದ್ರೆ ಅವ್ರ ಸಿಂಬಲ್, ಗಂಡಬೇರುಂಡ ಸಿಂಬಲ್ ಇರ್ತದೆ. ಸೊ ಇವರು ಅಂತ ಗುರುತಿಸಲ್ಪಡೋದಕ್ಕೆ ಅದು ಉಪಯೋಗ ಆಗೋದಿದ್ರೆ ಪರವಾಗಿಲ್ಲ. ಆದರೆ ಅದು ವೈಭವೀಕರಣಗೊಳ್ಳೋದಕ್ಕೆ ಪ್ರಾರಂಭಿಸ್ಬಿಟ್ರೆ ಅದು ತಪ್ಪು. ಅದು ಈ ಬರ್ತಾ ಅದೇನಾಗೋಗ್ತದೆ ಅಂತಂದರೆ ವೈಭವೀಕರಣಕ್ಕೆ ದಾರಿ ಆಗ್ತಾ ಇರೋದ್ರಿಂದ. ವೈಭವೀಕರಣಕ್ಕೆ ಯಾಕಂತಂದರೆ ಇವತ್ತು ಬ್ರ್ಯಾಂಡ್ ಎಲ್ಲಿಗೆ ನಿಂತ್ಕೊಳ್ಬೇಕಾಗಿತ್ತು ಅಂತಂದರೆ ಸಭೆಗಳ ಗುರುತಿಸುವಿಕೆಗೆ ಅಷ್ಟೇ ನಿಲ್ಲಬೇಕಾದಂಥ ಬ್ರ್ಯಾಂಡ್ ಇವತ್ತು ವ್ಯಕ್ತಿಗತವಾಗಿ ಗುರುತಿಸಲ್ಪಡೋದಕ್ಕೆ ಬ್ರ್ಯಾಂಡ್ ಆಗಿ ಮಾರ್ಪಡ್ತಾ ಇದ್ದಾವೆ. ನಾನು ಇಂಥ ಡಿನಾಮಿನೇಷನವನು, ನಾನು ಇಂಥ ಊರಿನವನು, ನಾನು ಇಂಥ ಸಭೆಯವನು, ನಾನು ಇದಕ್ಕೆ ಸಂಬಂಧಪಟ್ಟವನು ಅಂತ ಗುರುತಿಸೋದ್ರಲ್ಲಿ ತಮ್ಮ ಹೆಚ್ಚಳ ಪಡ್ತಾ ಇರೋದ್ರಲ್ಲಿ ತಮ್ಮನ್ನು ತಾವು ತಗ್ಗಿಸ್ಕೊಳ್ಪಡಬೇಕಾದಂಥ ಸ್ಥಿತಿಯಲ್ಲಿರಬೇಕಾದಂಥ ಜನರು ಯಾರಿಗೆ ಮನುಷ್ಯರಿಗೂ ಮತ್ತು ದೇವರಿಗೆ ಸೇವಕರಾಗಬೇಕಾಗಿದ್ದಂಥ ಸೇವಕರುಗಳು. ಯಾಕಂತಂದರೆ ಇದು ಕೇವಲ ಮನುಷ್ಯನಿಗೆ ಮಾತ್ರ, ದೇವರಿಗೆ ಮಾತ್ರ ಸೇವಕರಲ್ಲ, ನಾವು ಮನುಷ್ಯರಿಗೂ ಸೇವಕರು. ಸೊ ಮನುಷ್ಯರಿಗೂ ದೇವರಿಗೂ ಸೇವಕರಾಗಬೇಕಾಗಿದ್ದಂಥ ಸೇವಕರುಗಳು ಮನುಷ್ಯರಿಗಿಂತಲೂ ನಾವು ಮಿಗಿಲಾದವರು ಅಂತ ತೋರಿಸ್ಕೊಳ್ಳೋದಕ್ಕೆ ಹೋದಾಗಲೇ ನಾವೇನೋ ಸೆಲೆಸ್ಟಿಯಲ್ ಏಂಜಲ್ಸ್ ಅನ್ನೋ ರೀತಿಯಲ್ಲಿ ವೈಭವೀಕರಣ, ನಾವೇನೋ ದೇವದೂತರ ಉಪಾಧಿಯಲ್ಲಿ ವೈಭವೀಕರಣಗೊಳ್ಳೋದಕ್ಕೆ ಹೋಗ್ತಾ ಇರೋದಕ್ಕೆ ನಾವು ಈ ಲೋಗೋಗಳನ್ನು, ಈ ಡಿನಾಮಿನೇಷನ್ಗಳನ್ನು, ಅಥವಾ ಈ ಸಭೆಗಳ ಹೆಸರನ್ನು ಬಳಸ್ಕೊಳ್ತಿರೋದು ಇತ್ತೀಚೆಗೆ ಪ್ರಚಲಿತಕ್ಕೆ ಬರ್ತಾ ಇದೆ. ಆದರೆ ಇದು ನಿಜವಾಗ್ಲೂ ದುರ್ದೈವದ ಸಂಗತಿ. ಸಭೆಗಳನ್ನು ಗುರುತಿಸೋದಕ್ಕೆ ಹೆಸರು ಬೇಕು. ಸಭೆಗಳನ್ನು ಗುರುತಿಸೋದ್ರಲ್ಲಿ ಟೆಕ್ನಾಲಜಿಯನ್ನು ಬಳಸ್ಕೋಬೇಕು. ಆದರೆ ಅದು ಎಲ್ಲವೂ ಕೂಡ ಸುವಾರ್ತೆಗೆ ಪೂರಕವಾಗಿರಬೇಕೇ ಹೊರತು ಅಲ್ಲಿರುವಂಥ ವ್ಯಕ್ತಿ ಪೂಜೆಗೆ ಅದು ಸೂಕ್ತವಾದದ್ದಲ್ಲ. ವ್ಯಕ್ತಿ ಪೂಜೆಯನ್ನು ಯಾವತ್ತು ಮಾಡೋದಕ್ಕೆ ಆ ವಿಷಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವೋ ಆಗಲೇ ನಮ್ಮ ಸೇವೆ ಬಿದ್ದೋಯ್ತು. ಸೊ ಇದು ನನ್ನ ಅಭಿಪ್ರಾಯ. ಈಗ ನೀವು ಹೇಳ್ದಂಗೆ ಈಗ ಬರ್ತಾ ಆ ವ್ಯಕ್ತಿ ಪೂಜೆಗೇನೆ ಅದು ಹೆಚ್ಚಾಗಿ ಬದಲಾಗ್ತಾ ಇರೋದ್ರಿಂದ ಬಹುಪಾಲು ಹೆಚ್ಚು ಕೆಲವು ಸಾರ್ತಿ ಅದು
ಸೈತಾನನಿಗೆ ಒಂದು ಬ್ರ್ಯಾಂಡಿಂಗ್ ಅನ್ನೋದು ಸೈತಾನನಿಗೆ ಒಂದು ಮಾರ್ಗವಾಗಿ ಮಾಡಲ್ಪಟ್ಟು ಸೇವಕರಲ್ಲಿರೋಂಥ ಇರಬೇಕಾದಂಥ ದೀನ ಮನಸ್ಸನ್ನು ತೆಗೆದುಹಾಕಿ ಅವರನ್ನು ಗರ್ವಿಷ್ಠರನ್ನಾಗಿ ಅಹಂಕಾರಿಗಳನ್ನಾಗಿ ನಾನೇನೋ ಭಾಳ ಉತ್ತಮ ದೊಡ್ಡ ಸ್ಥಾನದಲ್ಲಿದ್ದೇನೆ, ಈಗ ನನ್ನ ಸಭೆ ಚೆನ್ನಾಗಿ ಗುರುತಿಸಲ್ಪಟ್ಟಿದೆ, ನಾನು ಫುಲ್ ಫೇಮಸ್ ಆಗಿದ್ದೇನೆ ಅನ್ನೋ ಥರ ನಡೆಸ್ತಾ ಇದೆಯಾ, ಅಥವಾ ಆ ಬ್ರ್ಯಾಂಡಿಂಗ್ ಗುರುತಿಸಲ್ಪಡಬೇಕನ್ನೋ ಹೆಸರಿನಲ್ಲಿ ಸೇವಕರುಗಳನ್ನೇ ಸೈತಾನನಿಗೆ ಬಾಗಿಲು ತೆರೆಕೊಡ್ತಾ ಇದ್ದಾರೆ? ಈಗ ಕಕ್ಷಭೇದ ಉಂಟು ಮಾಡೋದು ಅದು ಸೈತಾನಂದೇ ಕೆಲಸ ಮೊದಲನೇದಾಗಿ. ಕಕ್ಷಭೇದ ಅದು ಶರೀರ ಭಾವಾಧೀನ ಸ್ವಭಾವದ ಒಂದು ಗುಣಲಕ್ಷಣ. ನಾನು ಮೇಲೂ ನೀನು ಕೀಳು ಅಂತಂದಿದ್ದು ಈಗಾಗಲೇ ನಾನು ಹೇಳ್ದ ಹಾಗೆ ಸೈತಾನು ಪ್ರಾರಂಭಿಸಿ ಮನುಷ್ಯರು ಓಡ್ತಾ ಇರುವಂಥ ಒಂದು ಓಟ ಈ ಕಕ್ಷಭೇದ ಅನ್ನುವಂಥದ್ದು. ಈ ಕಕ್ಷಭೇದದ ಅಡಿಯಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದು ಯಾರು ಅಂದರೆ ಸೈತಾನ್. ಇವತ್ತು ದಾರಿ ಮಾಡ್ಕೊಡ್ತಾ ಇರೋದು ಯಾರು ಅಂದರೆ ಮನುಷ್ಯರು. ಸೊ ಹಾಗಾಗಿ ಇದನ್ನು ಯಾರೋ ಒಬ್ಬರು, ಇದು ಮನುಷ್ಯರೇ ಪ್ರಾರಂಭಿಸಿ ಮನುಷ್ಯರೇ ಓಡ್ತಾ ಇರೋ ಓಟ ಅಲ್ಲ, ಇದು ಸೈತಾನ್ ಪ್ರಾರಂಭಿಸಿ ಮನುಷ್ಯರು ಓಡ್ತಾ ಇರೋಂಥ ಓಟ. ಓಕೆ, ನೈಸ್. ಈಗ ಒಂದು ಬಿಸ್ನೆಸ್ಸು ನಾನು ಸ್ಟಾರ್ಟ್ ಮಾಡಿದೆ. ಈಗ ಆ ಬಿಸ್ನೆಸ್ಸು ತುಂಬ ಫೇಮಸ್ ಆಗಬೇಕು ಅಂತಂದರೆ ನಾನು ಏನು ಮಾಡ್ತೀನಿ, ಒಂದೊಂದು ಊರಲ್ಲೂ ಬ್ರ್ಯಾಂಚಸ್ನ ಸ್ಟಾರ್ಟ್ ಮಾಡ್ತೀನಿ. ಅಥವಾ ಯಾವುದೋ ಒಂದು ಬಿಸ್ನೆಸ್ ಅದು ಚೆನ್ನಾಗಿ ನಡೀತಾ ಇಲ್ಲ ಅಂತಂದರೆ ಆ ಬಿಸ್ನೆಸ್ನ ನಾನು ತೊಗೊಂಡು ನನ್ನ ಹೆಸ್ರನ್ನ ಅದಕ್ಕೆ ಹಾಕ್ಕೊಳ್ತೀನಿ. ಈಗ ಇದು ಸಭೆಗಳಲ್ಲೂ ಸಹ ಬಂದ್ಬಿಟ್ಟಿದೆ. ಹೌದು, ಒಂದು ಒಳ್ಳೆ ಹೆಸರು ಮಾಡಿದೆ ಸಭೆ ಅಂತ ಅಂದರೆ ಆ ಸಭೆಗೆ ಅಂಡರಲ್ಲಿ ಎಲ್ಲ ಸಭೆಗಳನ್ನ ಸೇರಿಸ್ಕೊಳ್ಳೋಂಥದ್ದು. ಹೌದು. ಸೊ ಈಗ ಇದು ಒಳ್ಳೆಯದ ದೇವರ ದೃಷ್ಟಿಯಲ್ಲಿ, ಅಥವಾ ಸೈತಾನನಿಗೆ ಮಾರ್ಗ ಮಾಡಿಕೊಡೋಂಥ ಕಾರ್ಯಗಳು ನಡೀತದೆ? ಯಾಕಂದರೆ ಈಗ ಸೇವಕರು ಅಂತ ಅಂದರೆ ದೇವರನ್ನು ಹತ್ಕೊಂಡು ಸೇವೆ ಮಾಡಬೇಕು, ಯಾವಾಗಲೂ ದೇವರ ಕೈಗಳನ್ನೇ ನೋಡಬೇಕು. ಈಗ ಬ್ರ್ಯಾಂಡಿಂಗನ್ನು ನಿಮಿತ್ತ ಈಗ ನೀವು ಈಗ ಒಂದು ಸೇವೆ ಸ್ಟಾರ್ಟ್ ಮಾಡಿದ್ದೀರಾ, ಈಗ ನೀವು ನನ್ನ ಅಂಡರಲ್ಲಿ ಬಂದ್ಬಿಡಿ, ನಿಮ್ಗೇನು ಕೊರತೆ ಇರಲ್ಲ, ನಾನು ನಿಮ್ಗೆ ನೋಡ್ಕೊತೀನಿ, ನಿಮಗೆ ಸ್ವಂತ ಚರ್ಚ್ ಇಲ್ವಾ, ಒಂದು ಚರ್ಚ್ ಕಟ್ಟಿಸ್ಕೊಡ್ತೀನಿ, ನಿಮಗೆ ಒಳ್ಳೆ ಸಂಬಳ ಕೊಡ್ತೀನಿ, ಚರ್ಚ್ಗೆ ವಿಶ್ವಾಸಿಗಳನ್ನೂ ಕಳಿಸ್ಕೊಡ್ತೀನಿ, ಆಮೇಲೆ ಟಾರ್ಗೆಟ್ ಇಷ್ಟು ಜನ ರಕ್ಷಣೆಗೆ ನೀನು ನಡೆಸಲೇಬೇಕು, ನಡೆಸಿದ್ರೆ ಮಾತ್ರ ನಾನು ನಿನಗೆ ಇವೆಲ್ಲ ಕಾರ್ಯಗಳನ್ನು ಮುಂದಿನ ದಿನಮಾನಗಳಲ್ಲಿ ನಡೆಸ್ಕೊಂಡು ಹೋಗ್ತೀನಿ. ಈ ರೀತಿಯಾದಂಥ ಕಾರ್ಯಗಳು ಬರ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದೆಲ್ಲ ನಗ್ನ ಸತ್ಯಗಳು. ಸೊ ಇದನ್ನು ಅಲ್ಲಗಳೆಯೋದಕ್ಕೆ ಆಗೋದೇ ಇಲ್ಲ. ಈ ಥರದ ಕೆಲವರು, ಯಾಕಂತಂದರೆ ಒಳ್ಳೇದು ಎಷ್ಟಿರ್ತದೋ ಕೆಟ್ಟದ್ದು ಇದ್ದೇ ಇರ್ತದೆ. ಯಾಕಂತಂದರೆ ಎಲ್ಲಿ ನಾವು 100% ಏನಾದ್ರು ಪರಿಶುದ್ಧರಾಗ್ಬಿಟ್ಟಿದ್ರೆ ಇಷ್ಟೊತ್ತಿಗಾಗಲೇ ಪರಲೋಕದಲ್ಲಿ ಇರಬೇಕಾಗಿತ್ತು. ಸೊ ಯಾಕಂದರೆ ನಾವೇ ಪರಲೋಕವಾಗಿದ್ದೇವೆ, ನಾವು ಪರಲೋಕವಾಗಿ ಮಾರ್ಪಟ್ಟುಬಿಡ್ಬೇಕಾಗಿತ್ತು. ಕ್ಷಮಿಸಿ, ನಾವು ಪರಲೋಕವಾಗಿ ಮಾರ್ಪಟ್ಟಿಲ್ಲ, ಇನ್ನೂ ನಮ್ಮ ಹತ್ರ ಇನ್ನೂ ಕೆಲವು ಸಂಗತಿಗಳು ದೇಹದಲ್ಲಿ ಉಳಿದಿದೆ ಅಂತಂದರೆ ಖಂಡಿತವಾಗ್ಲೂ ಇನ್ನೂ ಕೆಟ್ಟದ್ದಿದ್ದೇ ಇದೆ. ಒಳ್ಳೆಯದಿದ್ದ ಮೇಲೆ ಅಲ್ಲಿ ಖಂಡಿತವಾಗ್ಲೂ ಕೂಡ ಕೆಟ್ಟದ್ದಿದ್ದೇ ಇರ್ತದೆ. ಸೊ ಹೀಗಿರುವಾಗ ನಮ್ಮನ್ನು ನಾವು ಸಹೋದರ ಸಭೆಗಳಾಗಿ ಪರಿಗಣಿಸೋದ್ರಲ್ಲಿ ತಪ್ಪೇನಿಲ್ಲ. ಏಕೆಂದರೆ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಫಿಲಿಪ್ಪಿಯಲ್ಲಿ ಇರಲಿಲ್ಲ ಪೌಲ. ಫಿಲಿಪ್ಪಿಯಲ್ಲಿ ಸಭೆ ಸ್ಟಾರ್ಟ್ ಮಾಡಿದ್ದ, ಆದರೆ ಫಿಲಿಪ್ಪಿಯಲ್ಲಿ ಇರಲಿಲ್ಲ. ಸೊ ಆದರೆ ಅವರು ಸಹಾಯ ಮಾಡ್ತಾರೆ ಪೌಲನಿಗೆ. ಹಾಗಾಗಿಯೇ ಬರೀತಾನೆ, ನನ್ನ ಆಲೋಚನೆ ನಿಮ್ಮಲ್ಲಿ ಆಲೋಚನೆಯ ವಿಷಯವಾಗಿ ಚಿಗುರಿ ಹೊಡೆದಕ್ಕೆ ನಾನು ಸಂತೋಷಿಸ್ತೇನೆ ಅಂತ. ಸೊ ಸೋದರ ಸಭೆಗಳಾಗಿ ಒಬ್ಬರ ಭಾರವನ್ನು ಒಬ್ಬರು ಹೊತ್ಕೊಳ್ಳೋದು ಇದು ದೇವರ ಚಿತ್ತ. ಅದಕ್ಕಾಗಿ ಉಪಯೋಗಿಸಲ್ಪಡದೆ ಹೇಗಾದ್ರೂ ಮಾಡಿ ಪಾಸ್ಟರ್ ಮನೋಜನ ನನ್ನಂಡ್ರಲ್ಲಿಟ್ಟು ನನ್ನ ಲೋಗೋನ ಅದ್ರ ಮೇಲೆ ಹೇರೋದಕ್ಕೆ, ನನ್ನದು ಅಂತ ಗುರುತಿಸಲ್ಪಡೋದಕ್ಕೆ, ನಾನು ಹಿರಿಯವನಾಗಲಿಕ್ಕಾಗಿ ಅದನ್ನು ಮಾಡೋದಿದ್ರೆ ತಪ್ಪಾಗ್ತದೆ. ಆದರೆ ಒಬ್ಬರ ಭಾರವನ್ನು ಒಬ್ಬರು ಹೊತ್ಕೊಳ್ಳೋದಕ್ಕೋಸ್ಕರ ನಾನು ಸಪೋರ್ಟನ್ನು ಶೆಲ್ಟರ್ ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ. ಆದರೆ ಅನೇಕ ವಿಧಾನಗಳಲ್ಲಿ ಶೆಲ್ಟರ್ ಆಗಿ ಉಳಿಯದೆ ತುಂಬ ವಿಚಿತ್ರವಾದಂಥ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋದನ್ನು ನಾನು ನೋಡ್ತೇನೆ. ಯಾಕಂತಂದರೆ ಕೆಲವು ಸರ್ತಿ ಏನಾಗೋಗುತ್ತೆ, ಈ ಆರ್ಗನೈಸೇಷನ್ಗಳು ಅಂತನ್ನುವಾಗ ಆರ್ಗನೈಸೇಷನ್ ಅನ್ನೋ ಪದದ ಅರ್ಥನೇ ಒಕ್ಕೂಟ. ನಾವು ಒಬ್ಬರ ಸಹಾಯಕ್ಕೊಬ್ಬರು ಅಂತ ಬರ್ತವೆ. ಈ ಕೆಲವು ಸರ್ತಿ ಏನಾಗೋಗುತ್ತೆ, ಈ ಆರ್ಗನೈಸೇಷನ್ ಕೊಟ್ಟಂಥ ಸ್ಥಳಗಳನ್ನು ತಮ್ಮ ವೈಯಕ್ತಿಕ ಹೆಸರಿಗೆ ಮಾಡಿಸ್ಕೊಂಡಿದ್ದನ್ನು ನಾನು ಕಣ್ಣಾರ ನೋಡಿದ್ದೇನೆ. ಯಾಕೆ ಅಂತಂದರೆ ಅವ್ರಿಗೆ ಆರ್ಗನೈಸೇಷನ್ ಮೇಲೆ ನಂಬಿಕೆ ಇಲ್ಲ. ಹೆಂಗಾದ್ರೂ ಮಾಡಿ ವೈಯಕ್ತಿಕ ಹೆಸರಲ್ಲಿರೋದು ಫಸ್ಟ್ ಆರ್ಗನೈಸೇಷನ್ ಹೆಸರು ಬಂದ್ಬಿಡ್ಬೇಕು ಅಂತ ಆರ್ಗನೈಸೇಷನಲ್ಲಿರುವಂಥ ಕಮಿಟಿ ಯೋಚನೆ ಮಾಡೋದನ್ನು ನಾನು ನೋಡಿದ್ದೇನೆ. ಯಾಕೆಂತಂದರೆ ಮುಂದೊಂದು ದಿವಸ ಎಲ್ಲಿ ಇವರು ಅಥವಾ ಇವ್ರ ಕುಟುಂಬಗಳವರು ಇದು ಮಾಡ್ಕೊಬಿಡ್ತಾರೋ, ಪರಭಾರೆ ಮಾಡ್ಕೊಬಿಡ್ತಾರೋ ತಮಗೆ ಅಂತ. ಯಾಕಂತಂದರೆ ನನ್ನ ಹತ್ತಿರದಿಂದ ನೋಡಿರುವಂಥ ಕೆಲವೊಂದು ಬೋರ್ಡಿಂಗ್ಗಳಿದ್ದಾವೆ. ಬೋರ್ಡಿಂಗ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥ
ವ್ಯಕ್ತಿಗಳು ತಾವಿದ್ದಂಥ ಮನೆಯನ್ನು ತಮಗೆ ಕ್ಲೇಮ್ ಮಾಡ್ಕೊಂಡಂಥ, ನಮಗೆ ಇದನ್ನು ಬಿಟ್ಟರೆ ಯಾವುದೋ ಇದಿಲ್ಲ, ಸೋರ್ಸ್ ಇಲ್ಲ, ಅದಕ್ಕೋಸ್ಕರ ಇದು ನಮ್ಮದು ಅಂತ ಯೋಚನೆ ಮಾಡಿದಂಥ, ಮಿಷನ್ ಕಾಂಪೌಂಡ್ಗಳನ್ನು ತಮ್ಮ ವಿಚಾರಕ್ಕೆ ತಮಗೆ ಅಂತ ಬಳಸ್ಕೊಂಡಂಥ, ಅಥವಾ ಅಲ್ಲಿ ಬಂದಂಥ ಧರ್ಮಾಧ್ಯಕ್ಷರುಗಳು ಅಲ್ಲಿದ್ದಂಥ ಸಭೆಯ ಸ್ವತ್ತುಗಳನ್ನು ತಮ್ಮ ವೈಯಕ್ತಿಕವಾಗಿ ಬಳಸ್ಕೊಂಡಂಥ ಎಷ್ಟೋ ಉದಾಹರಣೆಗಳಿದ್ದಾವೆ. ಸೊ ಹಾಗಾಗಿ ಸಹೋದರ ಸಭೆಗಳಿರೋದು ಉತ್ತಮ, ಸಹೋದರ ಸಭೆಗಳಿಗೆ ಸಹಾಯ ಮಾಡೋದು ಉತ್ತಮ. ಆದರೆ ಅದನ್ನು ಪೂರ್ತಿಯಾಗಿ ಇಂಡಿವಿಜುವಲ್ ಬಿಟ್ಟರೆ ಕೆಲವು ಸರ್ತಿ ಏನಾಗೋಗುತ್ತೆ, ವೈಯಕ್ತಿಕವಾಗಿ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ, ಹೊಟ್ಟೆಯೇ ಅವರ ದೇವರು ಅಂತ ಅನ್ನೋದಕ್ಕೆ ಸೇವೆ ಮಾಡೋದಕ್ಕೆ ಪ್ರಾರಂಭಿಸ್ಬಿಡ್ತಾರೆ. ಇನ್ನು ಕೆಲವು ಸರ್ತಿ ಆರ್ಗನೈಸೇಷನ್ ಒಕ್ಕೂಟದಲ್ಲಿ ಸೇರಿದ ನಿಮಿತ್ತಾನೇ ಅವ್ರ ಹತ್ರ ಇರೋದನ್ನ ಹೆಂಗಾದ್ರೂ ಮಾಡಿ ಕಿತ್ಕೊಳ್ಬೇಕು ಅಂತ, ಅಂದರೆ ಕ್ರಿಸ್ತನ ಪ್ರೀತಿಯು ಕೆಲಸ ಮಾಡದೆ, ಕ್ರಿಸ್ತನ ಮೇಲಣ ನಂಬಿಕೆ ಕೆಲಸ ಮಾಡದೇ ಇರುವಂಥ ಪ್ರತಿಯೊಂದೊಂದು ಸ್ಥಳದಲ್ಲಿ, ಅದು ಇಂಡಿವಿಜುವಲ್ ಇರಲಿ ಒಕ್ಕೂಟವಾಗಿರಲಿ, ಅಲ್ಲಿ ತಪ್ಪುಗಳು ಖಂಡಿತವಾಗಿ ಜರುಗ್ತವೆ. ಸೊ ಹಾಗಾಗಿ ಅಲ್ಲಿ ಇದು ಸರಿ ಇದು ತಪ್ಪು ಅಂತ ಇದಿಷ್ಟನ್ನೇ ನಿರ್ಧಾರ ಮಾಡಿಬಿಡೋದು ತುಂಬ ಬಾಲಿಶವಾಗಿರ್ತದೆ. ಯಾಕಂತಂದರೆ ಕೆಲವು ಸಾರ್ತಿ ಇಂಟರ್ನಲ್ಲಲ್ಲಿ ಏನಾಗಿದೆ ಅಂತಂದರೆ, ಕೆಲವು ಸಾರ್ತಿ ಬೇಕಂತಾನೆ ಆರ್ಗನೈಸೇಷನ್ ಅವ್ರ ಸ್ವಂತ ಜಾಗಗಳನ್ನ ಪಡ್ಕೊಂಡು ಇವ್ರನ್ನ ಹೊರಗಡೆ ಹಾಕಿದಂಥ ಒಂದು ನಿದರ್ಶನಗಳಿದ್ದಾವೆ. ಆದರೆ ಅದೇ ಸಂದರ್ಭದಲ್ಲಿ ನೀವು ಆರ್ಗನೈಸೇಷನ್ ಜಾಗಗಳನ್ನ ಇವ್ರ ಸ್ವಂತ ಜಾಗಗಳಾಗಿ ಮಾರ್ಕೊಂಡಂಥ ನಿದರ್ಶನಗಳಿದ್ದಾವೆ. ನನಗೆ ಅರಿವಿರೋ ಹಾಗೆ ಒಂದು ಸಭೆ ತನ್ನ ಮಗಳ ಮದುವೆಗೋಸ್ಕರ ಆ ಜಾಗ ಮಾರಿದ್ದಾರೆ. ಇನ್ನೊಂದು ಕಡೆ ಒಂದು ಸಭೆಯ ಜಾಗವನ್ನು ಅವರು ವೈಯಕ್ತಿಕವಾದ ಸಾಲಕ್ಕೆ ಅಡ ಇಟ್ಟಿದ್ದಾರೆ ತಗೊಂಡೋಗಿ. ಅದೆಲ್ಲ ತುಂಬ ಹೇಯವಾದಂಥ ಸಂಗತಿಗಳು, ಅದೆಲ್ಲ ತುಂಬ ನಡೆದಿದ್ದಾವೆ, ನಡೆದೇ ಇಲ್ಲ ಅಂತ ಏನಿಲ್ಲ. ಸೊ ಅದರ ಜೊತೆಗೆ ಒಕ್ಕೂಟ ಕೂಡ ಅಷ್ಟೇ ಕಠಿಣವಾಗಿ ಕ್ರಿಸ್ತನ ಪ್ರೀತಿ ಕಾರ್ಯ ಮಾಡದೆ ನಡ್ಕೊಂಡಂಥ ನಿದರ್ಶನಗಳು ಕೂಡ ಇದ್ದಾವೆ. ಎಸ್. ಹಾಗಾದರೆ ಈಗ ಒಂದು ಸಭೆ ಚೆನ್ನಾಗಿ ಬೆಳೆದಿದೆ, ಅದು ಆರ್ಥಿಕವಾಗಿ ಸಹ ಬಲ ಹೊಂದಿದೆ ಅಂತಂದರೆ, ನನ್ನ ಬ್ರ್ಯಾಂಡನ್ನು ನಾನು ಹೆಚ್ಚಿಸ್ಕೊಳ್ಳೋಕ್ಕೆ ಈ ಥರ ಸಭೆಗಳನ್ನ ನಾನು ಅಂಡರ್ ಸೇರಿಸ್ಕೊಳ್ತೀನಿ ಅಂದೇನೆ ಬಲಗೈ ಮಾಡಿದ್ದು ಎಡಗೈ ಗೊತ್ತಾಗಿರೋ ರೀತಿಯಲ್ಲಿ ಅವ್ರಿಗೆ ಬೇಕಾದಂಥ ಸಹಾಯವನ್ನು ಮಾಡಿ ಅವರನ್ನು ಉತ್ತೇಜನ ಪಡಿಸಿ ಅವ್ರು ದೇವರನ್ನ ದೃಷ್ಟಿಸಿ ನೋಡುವಂತೆ ಅವರನ್ನು ನಡೆಸೋದು ಭಾಳ ಒಳ್ಳೆಯದಾಗಿದೆ, ಭಾಳ ಉತ್ತಮ. ಈಗ ಸುಮಾರು ಈಗ ಸೇವಕರುಗಳಿಗೆಲ್ಲ ಈಗ ಈ ಬ್ರ್ಯಾಂಡಿಂಗ್ ಅಂಡರಲ್ಲಿ ಹೋಗೋಂಥ ಸೇವಕರುಗಳಿಗೆ ಏನಾಗ್ಬಿಟ್ಟಿದೆ ಅಂದರೆ, ಸೇವೆಗೆ ಬಂದು ವಸ್ತ್ರಲ್ಲಿ ಭಾರ, ಏನೇ ಕಷ್ಟ ಬಂದರೂ ದೇವ್ರನ್ನ ನೋಡಬೇಕು, ದೇವ್ರ ಸಹಾಯ ಮಾಡ್ತಾರೆ ಅಂತ. ಈಗ ಬ್ರ್ಯಾಂಡಿಂಗ್ ಅಂಡರಲ್ಲಿ ಹೋಗಿರೋ ನಿಮಿತ್ತವಾಗಿ ಅವ್ರಿಗೆ ಏನಿರ್ತದೆ, ತಿಂಗಳಾದ ತಕ್ಷಣ ಒಂದು ಸೆಕ್ಯೂರಿಟಿ ಇದ್ದೇ ಇರ್ತದೆ, ಇಲ್ಲಿಂದ ನಮ್ಗೆ ಬರ್ತದೆ. ಏನೋ ಒಂದು ಕಷ್ಟ ಬಂದ ತಕ್ಷಣ ಇವ್ರು ನೋಡ್ಕೊಳ್ತಾರೆ, ಏನೋ ಒಂದು ಹಿಂಸೆ ಬಂದ ತಕ್ಷಣ ಇವ್ರು ನಮಗೆ ಇದು ಮಾಡ್ತಾರೆ ಅಂತ. ಈಗ ದೇವ್ರ ಮೇಲೆ ಇರಬೇಕಾದಂಥ ದೃಷ್ಟಿ ಈ ಬ್ರ್ಯಾಂಡಿಂಗ್ ಓನರ್ಗಳ ಮೇಲೆ ಹೊರಟೋಗ್ಬಿಡ್ತಾ ಇದೆ. ಅದು 100ಕ್ಕೆ 100 ಸರಿಯಲ್ಲ, ಆದರೆ ಬಹುಪಾಲು ಸರಿ, ಬಹುಪಾಲು ಅದು ಸತ್ಯ. ಸೊ ಅದನ್ನು ನಾವು ಹೆಂಗೆ ಇದು ಮಾಡೋದ, ಈಗ ಏನಪ್ಪ ಅಂತಂದರೆ ಒಂದು ಕನಿಷ್ಠವಾದಂಥ ಹಳ್ಳಿಗಳಲ್ಲಿ ಸೇವೆ ಮಾಡ್ತಾ ಅವ್ರ ಕುಟುಂಬಗಳನ್ನು ದೇವರ ಸೇವೆ ನಿಮಿತ್ತವಾಗಿ ಅವರ ಮಕ್ಕಳಿಗೆ ಒಳ್ಳೆಯ ಶಾಲೆಗಳನ್ನು ಒದಗಿಸುವ ಹಕ್ಕು ಮತ್ತು ಜವಾಬ್ದಾರಿ ತಂದೆ ತಾಯಿಗಿದೆ, ಹಕ್ಕು ಆ ಮಕ್ಕಳಿಗಿದೆ. ಅದರ ದೇವರ ಸೇವೆಯ ಒಂದೇ ನಿಮಿತ್ತವಾಗಿ ಅವರು ಶಾಲೆಗಳೇ ಇಲ್ಲದಂಥ ಒಂದು ಪ್ರದೇಶಕ್ಕೆ ಹೋಗಿ ಸೇವೆ ಮಾಡ್ತಾ ಇದ್ದಾರೆ. ಅವರನ್ನು ಒಬ್ಬ ಸಹೋದರನಾಗಿ, ಒಬ್ಬ ಕ್ರೈಸ್ತ ಸಹೋದರನಾಗಿ ನಾನು ಅವ್ರು ಮಾಡಿರುವಂಥ ತ್ಯಾಗನ ನೆನಪಿಸ್ಕೊಂಡು ನನಗೆ ಅವ್ರಿಗೆ ಸಹಾಯ ಮಾಡದೇ ಇರೋದು ತುಂಬ ದೊಡ್ಡ ದ್ರೋಹ. ಆದರೆ ಅದೇ ಸಂದರ್ಭದಲ್ಲಿ ಅವರು ಅಷ್ಟೆಲ್ಲ ಮುಂದುವರೆದು ಅಷ್ಟು ತ್ಯಾಗ ಮಾಡೋದಕ್ಕೆ ಸಿದ್ಧರಾಗಿದ್ದವರು ಇನ್ನೆಲ್ಲ ದಿವಸ ನನ್ನ ಕೈಗಳನ್ನೇ ಕಾಯುವಂಥದ್ದು ತುಂಬ ಘೋರವಾದಂಥ ಅಪರಾಧ. ಸೊ ಇದು ಚಪ್ಪಾಳೆ ಇದ್ರ ರೀತಿ, ಇದು ಎರಡೂ ಕಡೆಯಿಂದ ಆಗ್ತಾ ಇರ್ತದೆ. ಸೊ ಹಾಗಾಗಿ ಸಹಾಯ ಮಾಡೋದು ಒಳ್ಳೆಯದು, ಆದರೆ ಸಹಾಯ ಮಾಡುವುದನ್ನು ಮಾತ್ರವೇ ನಿರೀಕ್ಷಿಸ್ತಾ ಸೇವೆ ಮಾಡೋದು ಕೆಟ್ಟದ್ದು. ಸೊ ಹಾಗಾಗಿ ಇದು ನನ್ನ ಅಭಿಪ್ರಾಯದಲ್ಲಿ ಇದು ಯಾವುದೋ ಒಬ್ಬರಿಂದ ಅಥವಾ ಇಬ್ಬರಿಂದ ಆಗುವಂಥ ತಪ್ಪುಗಳು, ಪ್ರಮಾದಗಳಲ್ಲ. ಸೇವಕರುಗಳು ಸಹಾಯವನ್ನು ಎದುರು ನೋಡುವಂಥ ಸೇವಕರುಗಳು ಅವರು ಸಹಾಯವನ್ನು ಎದುರು ನೋಡೋಕ್ಕಿಂತ ಮುಂಚೆ ಮೊದಲು ದೇವರನ್ನ ಆತುಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಹೌದು. ಸೊ ಈಗ ಇದು ಬರೀ ಈ ಬ್ರ್ಯಾಂಡಿಂಗ್ ಅನ್ನೋದು ಬರೀ ಸೇವಕರುಗಳಿಗೆ ಮಾತ್ರ ಸೀಮಿತವಾಗಿರ್ದೇನೆ ವಿಶ್ವಾಸಿಗಳಲ್ಲೂ ಅದೊಂದು ಮನಸ್ಥಿತಿ ಬಂದ್ಬಿಟ್ಟಿದೆ. ಭಾಳ ನೋವಿನ ಸಂಗತಿ. ಯಾಕಂತಂದರೆ ಎಷ್ಟು ಬೇಜಾರಾಗತ್ತೆ ಅಂತಂದರೆ, ವಿಶ್ವಾಸಿಗಳು ವ್ಯಾಪಾರೀಕರಣಗೊಂಡಂಥ ಸಭೆಗಳನ್ನು ದೃಷ್ಟಿಸಿ ನಮ್ಮ ಸಭೆಯಲ್ಲಿ AC ಇಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಸಭೆನ ಬಿಟ್ಟೋಗಿರುವಂಥ ನಿದರ್ಶನಗಳು. ಅಂದರೆ ನನ್ನ ಒಂದು ವೈಯಕ್ತಿಕವಾದಂಥ ನಾನು ಸೇವೆ ಮಾಡ್ತಾ ಇರುವಂಥ ಸಭೆಯಲ್ಲ, ಆದರೆ ನಮ್ಮ ಸಭೆಯಲ್ಲಿ ಕುತ್ಕೊಳ್ಳೋಕೆ ಜಾಗ ಇಲ್ಲ. ಅಂದರೆ ಆ ವಿಶ್ವಾಸಿಗಳ ದೃಷ್ಟಿಕೋನದಲ್ಲಿ ಮಾತಾಡ್ತಾ ಇದ್ದೀನಿ. ನಮ್ಮ ಸಭೆಯಲ್ಲಿ ಕುತ್ಕೊಳ್ಳೋಕೆ ಚೇರ್ ಇಲ್ಲ, ನಮ್ಮ ಸಭೆಯಲ್ಲಿ AC ಇಲ್ಲ, ನಮ್ಮ ಸಭೆಯಲ್ಲಿ ಒಳ್ಳೆ ಮ್ಯೂಸಿಕ್ ಇಲ್ಲ ಅಂತ ಬೇರೆ ಚರ್ಚ್ಗಳಿಗೆ, ಬೇರೆ ಮಿನಿಸ್ಟ್ರಿಗಳಿಗೆ ಹೋದಂಥ ಉದಾಹರಣೆಗಳು, ಬೇರೆ ಸಭೆಗಳಿಗೆ ಹೋದಂಥ ಉದಾಹರಣೆಗಳು, ನಿದರ್ಶನಗಳು ಖಂಡಿತವಾಗ್ಲೂ ಇದ್ದಾವೆ. ಸೊ ಅದರಲ್ಲಿ ವೈಯಕ್ತಿಕವಾಗಿಯೂ ಸರಿ, ವ್ಯಕ್ತಿಗತವಾಗಿಯೂ ಸರಿ. ಸೊ
ವಿಷಯಗಳನ್ನು ಇನ್ನೂ ಕೂಡ ಅರ್ಧಂಬರ್ಧ ಬೆಂದಿರುವಂಥ ಅಕ್ಕಿಗಳು ಖಂಡಿತವಾಗ್ಲೂ ಎಲ್ಲೆಲ್ಲ ಇರ್ತಾವೋ ಅಲ್ಲಿ ಮುಳ್ಳಕ್ಕಿ ಸಾಮಾನ್ಯ ಆಗಿರ್ತವೆ. ಸೊ ಹಾಗಾಗಿ ವಿಶ್ವಾಸಿಗಳ ಮಧ್ಯದಲ್ಲೂ ಕೂಡ ಇದೊಂದು ಜಾಗೃತಿ, ಕ್ರಿಸ್ತನನ್ನು ದೃಷ್ಟಿಸಬೇಕಾದಂಥ ಜಾಗೃತಿ ಏರ್ಪಟ್ಟಿರಬೇಕಾಗಿರ್ತದೆ. ಕ್ರಿಸ್ತನನ್ನು ದೃಷ್ಟಿಸಲು ಬೇಕಾದಂಥ ಜಾಗೃತಿಯ ಕೊರತೆಯ ನಿಮಿತ್ತವಾಗಿ ಈ ರೀತಿಯಾದಂಥ ವ್ಯಾಪಾರೀಕರಣಗೊಳ್ಳೋದು ಸರ್ವೇ ಸಾಮಾನ್ಯವಾದಂಥ ಸಂಗತಿಯಾಗಿರ್ತದೆ. ಇವಾಗ ಉದಾಹರಣೆಗೆ ನನ್ನ ಸಭೆಯಲ್ಲಿ ಉದಾಹರಣೆಗೆ 100 ಜನ ಇದ್ದಾರೆ ಅಂತ ತೆಗೆದುಕೊಳ್ಳೋದಾದರೆ 50 ಜನ ಇರುವಂಥ ಪಾಸ್ಟರ್ ಮನೋಜ್ ಅವ್ರ ಚರ್ಚಲ್ಲಿ ಏನಾಗ್ತಾ ಹೋಗುತ್ತೆ, ನೋಡು 100 ಜನ ಇದ್ದಾರೆ. ಈಗ ಪಾಸ್ಟರ್ ಮನೋಜ್ಗೆ ಮಾನಸಿಕವಾಗಿ ಒಂದು ಟಾರ್ಗೆಟ್ ಫಿಕ್ಸ್ ಆಯಿತು. ಪಾಸ್ಟರ್ ಮನೋಜಿಗೆ 100 ಜನ ಇದ್ದಾರೆ ಅಂತ ಹೇಳುವಾಗ ಹೆಂಗೆ ಮಾಡಿದ್ದಾರೆ ಅಂತ ಯೋಚನೆ ಮಾಡೋಣ. ಮೊದಲನೇದಾಗಿ ಸುವಾರ್ತೆ ಸಾರ್ತಾರೆ, ನಾನು ಸಾರ್ತೀನಿ. ಯಾಕಂತಂದರೆ ನನ್ನಲ್ಲಿರುವಂಥ ಸ್ವಾರ್ಥೆಯ ಕೊರತೆ ಅಥವಾ ಜ್ಞಾನದ ಕೊರತೆ ಅದು ಯಾವುದು ನನಗೆ ಲೆಕ್ಕಕ್ಕೆ ಬರೋದಿಲ್ಲ. ಅವ್ರು ಸ್ವಾರ್ಥ ಸಾರ್ತಿದಾರ, ನಾನು ಸಾರ್ತಿದ್ದೀನಿ. ಅವ್ರು ವಾಕ್ಯ ಅನಿಸಿದಾರ, ನಾನು ಅನಿಸಿದ್ದೀನಿ. ಅವ್ರು ಕಾಣಿಕೆ ಕಲೆಕ್ಟ್ ಮಾಡ್ತಿದ್ದಾರೆ, ನಾನು ದಶಮಾಂಶ ಕಲೆಕ್ಟ್ ಮಾಡಿದ್ರೆ ನಾನು ಕಲೆಕ್ಟ್ ಮಾಡ್ತಿದ್ದೀನಿ. ಹಾಗಿದ್ರೆ ಏನು, ಓಕೆ, ಅವ್ರ ಚರ್ಚಲ್ಲಿ ಏನನ್ನು ನೋಡೋಗ್ತಿದ್ದಾರೆ ಜನ, ಪಾಸ್ಟರ್ ನೋಡೋಗ್ತಿದ್ದಾರೆ. ಪಾಸ್ಟರ್ ಹೆಂಗಿರ್ತಾರೆ, ಪಾಸ್ಟರ್ ಧೋರಣೆಯನ್ನು ತನ್ನ ಧೋರಣೆ ಆಗಿಸ್ಕೊತಾರೆ. ಬರ್ತಾ ಬರ್ತಾ ಅಲ್ಲಿರುವಂಥ ಅಟ್ಮಾಸ್ಫಿಯರ್ ಧೋರಣೆಯನ್ನು ತಮ್ಮ ಧೋರಣೆಯನ್ನು ಆಗಿಸ್ಕೊತಾರೆ. ಇವಾಗಲೂ ಅಷ್ಟೇ ನಾವು ಎಷ್ಟು ನಿಕೃಷ್ಟವಾಗಿ ನಡ್ಕೊಳ್ತೀವಿ ಒಂದು ವಿಷಯದಲ್ಲಿ ಅಂತಂದರೆ, ನಾವು ಅಲಂಕಾರಿಕವಾಗಿ ಹೆಣ್ಣು ಮಕ್ಕಳನ್ನು ಬರೋದನ್ನು ನಾವು ತಪ್ಪು ಅಂತ ಹೇಳ್ತೀವಿ. ಆದರೆ ಯಾವುದೇ ಕ್ಲಬ್ಗಳಿಗಿಂತ ವಿಚಿತ್ರವಾದಂಥ ಲೈಟಿಂಗ್ಸ್ಗಳನ್ನ ನಮ್ಮ ಚರ್ಚ್ಗಳಲ್ಲಿ ಹಾಕಿಸ್ತೀವಿ, ಅಂದರೆ ಸಭಾಮಂದಿರಗಳಲ್ಲಿ ತೋರಿಸ್ತೀವಿ. ಯಾವುದೇ ನಿರ್ದಿಷ್ಟವಾದಂಥ ಪೋಷಾಕಗಳು ಅಥವಾ ಎಷ್ಟೋ ಸಭೆಗಳಿದ್ದಾವೆ ನಿರ್ದಿಷ್ಟವಾದಂಥ ಪೋಷಾಕಗಳನ್ನೇ ಹಾಕಬೇಕು. ಹಾಗೆ ಎಲ್ಲದರಲ್ಲೂ ಬಿಳಿಯದಾಗಿ ಬರಬೇಕಂತ ಅನ್ನೋ ಇದರಲ್ಲಿ ಯಾವುದೇ ಕಾರಣಕ್ಕೂ ಬ್ಯಾಕ್ ಡ್ರಾಪ್ ಇಲ್ದಿದ್ದಂಗೆ ಪುಲ್ಪಿಟ್ಟೆ ಕಾಣಿಸೋದಿಲ್ಲ ತುಂಬ ಚರ್ಚ್ಗಳು. ಬ್ಯಾಕ್ ಡ್ರಾಪ್ ಅಲಂಕಾರ ಅಲ್ವಾ? ಯಾಕೆ ಬ್ಯಾಕ್ ಡ್ರಾಪ್ ಬೇಕು? ಯಾಕೆ ರಿಧಾಮಿಕ್ಕಾಗಿ ನಮಗೆ ಇದು ಬೇಕು? ಕೇಳಿದ್ರೆ ನಮ್ಮ ಹತ್ರ ಆಯಾ ಕಾಲಕ್ಕೆ ಆಯಾ ಸಂದರ್ಭಕ್ಕೆ ಯಾವ ಸಮಂಜಸವಾದ ಉತ್ತರನೋ ಪಟ ಹೊಡೆದೋಗ್ತಿರ್ತೀವಿ ನಾವು. ಆದರೆ ಅದರ ಆಂತರ್ಯದ ಕೇಂದ್ರ ಬಿಂದುವನ್ನು ನೋಡೋದಾದರೆ ಖಂಡಿತವಾಗ್ಲೂ ಅದರ ಹಿಂದೆ ಇರೋದೇ ನಮ್ಮ ಧೋರಣೆಗಳು ಇತರರ ಧೋರಣೆಗಿಂತ ವಿಭಿನ್ನವಾಗಿಯೂ ಮತ್ತು ಸಮೃದ್ಧಿಯಾಗಿಯೂ ಕಾಣುವಂಥ ಉದ್ದೇಶ ಅಷ್ಟೇ. ಸೊ ಹಾಗಾಗಿ ಅಲ್ಲಿ ಸಭೆ ಸೋತಿದೆ, ಸೇವಕರುಗಳು ಸೋತಿದ್ದಾರೆ ಮತ್ತು ವಿಶ್ವಾಸಿಗಳು ಸೋತಿದ್ದಾರೆ. ಮತ್ತು ಈಗ ವಿಶ್ವಾಸಿಗಳಲ್ಲಿ ಏನು ಅಂತಂದರೆ, ಅನೇಕ ಸಭೆ ವಿಶ್ವಾಸಿಗಳಲ್ಲಿ ಅವರು ಕಷ್ಟದಲ್ಲಿದ್ದಾಗ, ಅವ್ರಿಗೆ ಅದ್ಭುತ ಬೇಕಾದಾಗ ಅವ್ರ ಸೇವಕರು ಮುಖಾಂತರ ಅವ್ರ ಸುವಾರ್ತೆಯನ್ನು ಕೇಳಿ ಅವ್ರ ಸೇವಕರು ಪ್ರಾರ್ಥನೆ ಮಾಡಿದ ನಿಮಿತ್ತವಾಗಿ ಅವ್ರ ಅದ್ಭುತವನ್ನು, ಬಿಡುಗಡೆಯನ್ನು, ಆಶೀರ್ವಾದನ ಹೊಂದ್ಕೊಂಡು ರಕ್ಷಣೆ ಮಾರ್ಗಕ್ಕೆ ಬರೋಕ್ಕೆ ಆಗ ಆ ಸೇವಕರು ಬೇಕಾಗಿತ್ತು. ಈಗ ಸಭೆಗೆ ಬಂದಮೇಲೆ ಈಗ ಅವ್ರಿಗೆ ಎಲ್ಲ ಸಭೆಗಳು ಕಾಣ್ತಾ ಇದೆ. ಈಗ ಈ ಸಭೆ ನೋಡು, ಆ ಸಭೆಯಲ್ಲಿ ಅಷ್ಟು 1000 ಜನ ಹೋಗ್ತಾರೆ, ಈ ಸಭೆಯಲ್ಲಿ ಇಷ್ಟು ಲಕ್ಷ ಜನ ಹೋಗ್ತಾರೆ, ಆ ಪಾಸ್ಟರ್ ಕೈಲಿ ಆ ಥರ ಅದ್ಭುತ ಆಗುತ್ತಂತೆ, ಈ ಥರ ಅದ್ಭುತ ಆಗುತ್ತಂತೆ. ಅದಕ್ಕೆ ನಾನು ಈ ಚರ್ಚ್ಗೆ ಹೋದ್ರೂ ಪರವಾಗಿಲ್ಲ, ನನ್ನ ಪ್ರೇಯರ್ ರಿಕ್ವೆಸ್ಟ್ ಏನೈತೆ ಅದನ್ನ ಆ ಸಭೆಗೆ ಬರೋಣ. ನಾನು ಈ ಚರ್ಚ್ಗೆ ಹೋದ್ರೂ ಪರವಾಗಿಲ್ಲ, ನನ್ನ ತಿಂಗಳ ಕಾಣಿಕೆನ ಇಲ್ಲಿಗೆ ಕಳ್ಸೋಣ. ಈಗ ವಿಶ್ವಾಸಿಗಳ ಮನಸ್ಸಲ್ಲಿ ಇದೊಂದು ಬ್ರ್ಯಾಂಡಿಂಗು, ಫೇವರಿಸಮು ಆ ಕಡೆಗೆ ಬಂದ್ಬಿಡ್ತಾ ಇದೆ. ಇಲ್ಲಿ ಸೇವಕರು ಬೇಕಾಗಿಲ್ಲ, ಇವಾಗ ಕಷ್ಟಪಟ್ಟಿದ್ದು ಈ ಸೇವಕರು, ರಕ್ಷಣೆಗೆ ತಂದಿದ್ದು ಈ ಸೇವಕರು, ಇವ್ರಿಗೋಸ್ಕರ ಉಪವಾಸ ಇದ್ದು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ್ದು ಈ ಸೇವಕರು. ಆದರೆ ಈ ಬ್ರ್ಯಾಂಡಿಂಗ್ ಕಡೆಗೆ ಇವ್ರ ಮನಸ್ಥಿತಿಗಳು ತಿರುಗಿಬಿಡ್ತಾ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಒಳ್ಳೇದು ಅಂತೀನಿ ನಾನು. ಯಾಕೆ ಅಂತಂದರೆ, ಸೇವಕರ ಮಧ್ಯದಲ್ಲಿರುವಂಥ ಈ ಇನ್ಫೀರಿಯರ್ ಹೋಗಬೇಕು. ಯಾರು ಎಷ್ಟು ಚರ್ಚಿಗಾದರೂ ಓಡ್ಬಾರ್ದು, ಯಾರು ಯಾವ ಚರ್ಚಿಗಾದರೂ ಹೋಗ್ಕೊಳ್ಳಿ. ನಮ್ಮ ವಿಶ್ವಾಸಿಗಳು ನನ್ನನ್ನು ಬಿಟ್ಟು ಹೋಗ್ತಾರ ಹೊರಟೋಗ್ಲಿ. ನಾನು ಕರೆಯಲ್ಪಟ್ಟಿದ್ದು ವಿಶ್ವಾಸಿಗಳನ್ನು ಆಗಿಸೋದಕ್ಕೆ ಹೊರತು, ಅಂದರೆ ಕ್ಷಮಿಸಿ ಆ ಪದ ತಪ್ಪಾಗತ್ತೆ, ಅವಿಶ್ವಾಸಿಗಳನ್ನು ಶಿಷ್ಯಂದ್ರನ್ನಾಗಿಸೋದಕ್ಕೆ ಹೊರತು ಬೇರೆ ಯಾವ ಕೆಲಸಕ್ಕೂ ಅಲ್ಲ. ಶಿಷ್ಯಂದ್ರಾದವರು ಏನೇನೋ ಆಗ್ತಾರೆ ಅಂದರೆ ಅವ್ರ ಪಾಟಿಗೆ ಅವ್ರನ್ನ ಬಿಟ್ಕೊಡ್ಬೇಕು. ಈಗ ಉದಾಹರಣೆಗೆ ಯೇಸು ಸ್ವಾಮಿಗೆ 12 ಜನ ಶಿಷ್ಯಂದ್ರಿದ್ರು. ಯೇಸು ಸ್ವಾಮಿ 12 ಜನ ಶಿಷ್ಯಂದ್ರಲ್ಲಿ ಇಸ್ಕರಿಯೋತದ ಹೋಗಿ 30 ಬೆಳ್ಳಿ ನಾಣ್ಯಗಳನ್ನ ಇಸ್ಕೊಂಬಂದಿದ್ದು ಯಾರಿಗೆ ಗೊತ್ತಾಯ್ತು? ಯೇಸು ಸ್ವಾಮಿಗೆ ಗೊತ್ತಾಯ್ತು ಅಷ್ಟೇ. ಯಾರಿಗಾದ್ರೂ ಬೇರೆಯವ್ರಿಗೆ ಗೊತ್ತಿಲ್ಲ. ಅಂದರೆ ಅವ್ರಿಗೆ ಹೋಗ್ಬಿಟ್ಟು ಬರೋಷ್ಟು ಟೈಮ್ ಇತ್ತಾ? ಫ್ರೀ ಕೊಟ್ಟಿದ್ರ? ಖಂಡಿತವಾಗ್ಲೂ ಕೊಟ್ಟಿದ್ರು. ಯಾರ್ಯಾರು ಯಾವ್ದು ಇಷ್ಟನೋ. ತಮಿಳಲ್ಲಿ ಒಂದು ಒಳ್ಳೆ ಗಾದೆ ಮಾತಿದೆ, ಇಣತ್ತೊಡೆಯದೇ ಸೇರೋ ಅಂತ. ಅಂದರೆ ಯಾರು ಎಂಥವ್ರಾಗಿರ್ತಾರೋ ಅಂಥವ್ರ ಜೊತೆಗೆ ಹೆಚ್ಚು. ಯಾಕಂತಂದರೆ ನಾನು ಇಂಗ್ಲೀಷ್ ಕಲಿಬೇಕು ಅಂತ ಅಂದ್ಕೊಂಡು ಇಂಗ್ಲೀಷ್ ಮಾತಾಡೋವ್ರ ಸಂಗಡ ಇರ್ತೀನಿ.
ನಾನು ಕೆಟ್ಟ ಮಾತು ಕಲಿಬೇಕು ಅಂತಂದನು ಕೆಟ್ಟ ಮಾತುಗಳನ್ನು ಕಲಿಯೋ ಸಂಗಡ ನಾನು ಇರ್ತೇನೆ. ನಾನು ಹೆಚ್ಚು ದೀನನಾಗಬೇಕು ಅಂತನ್ನೋ ಅವರು ದೀನತೆಯನ್ನು ಬಯಸುವವ್ರ ಮಧ್ಯದಲ್ಲಿ ಬಾಳ್ತಾರೆ. ಸೊ ಯಾರು ಯಾವುದನ್ನು ಹೆಚ್ಚು ಬಯಸ್ತಾರೋ ಅಂಥವ್ರ ಮಧ್ಯದಲ್ಲಿ ಇರೋದಕ್ಕೆ ಹೋಗ್ತಿರ್ತಾರೆ. ಅವ್ರನ್ನ ತಡೆದು ನೀವು ಇಲ್ಲ ಇದಾಗಿ ಹೇಳ್ಬೋದಷ್ಟೇ. ನೀವು ಹೇಳೋದಕ್ಕೆ ಮಾತ್ರನೇ ಕರೆಯಲ್ಪಟ್ಟರು, ನೀವು ತಳ್ಳೋದಕ್ಕೂ ತುಳಿಯೋದಕ್ಕೂ ಕರೆಯಲ್ಪಟ್ಟವರಲ್ಲ. ಸೊ ಹಾಗಾಗಿರ್ಬೇಕಾದ್ರೆ ಹೋಗ್ಲಿ ಅಲ್ಲ. ಇವಾಗ ಅವ್ರಿಗೆ ಕೆಲವು ವಿಷಯಗಳು ಸರಿ ಅಂತ ಅನಿಸ್ತದೆ. ಉದಾಹರಣೆಗೆ ಸ್ವಾರ್ಥೆಯ ಒಂದು ಸೇವೆಗಳು, ಕೆಲವು ಸ್ವಾರ್ಥೆಯ ಸೇವೆಗಳಿದ್ದಾವೆ. ಆ ಸ್ವಾರ್ಥೆಯ ಸೇವೆಗಳ ಹೆಸರು ಬೇಡ. ಸೊ ಅವರಿಗೆ ಅಲ್ಲಿರೋದೇ ಸರಿ ಅಂತ ಅನಿಸ್ತದೆ. ಆದರೆ ಅಲ್ಲಿರೋರು ಸಭೆಗಳನ್ನು ಕಟ್ಟಿದಾರಾ ಅಂತ ನೋಡೋದಾದ್ರೆ ಕಟ್ಟಿದ್ದಾರೆ, ಹೌದು. ಆದರೆ ಅಲ್ಲಿರೋರು ಸಭೆಗಳು ಅವರೇ ಸ್ವಂತ ಸ್ವಾರ್ಥೆ ಸಾರಿ ರಕ್ಷಣೆಗೆ ತಂದವರ ಅಂತಂದರೆ ಇಲ್ಲ. ಬೇರೆ 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 ಡಿನಾಮಿನೇಷನ್ಗಳಿಂದ ಬೇರೆ ಸಭೆಗಳಿಂದ ಅಲ್ಲಿ ಹೋದವರಾಗಿರ್ತಾರೆ. ಅವ್ರಿಗೆ ಅಲ್ಲಿಗೂ ಹೋಗಕ್ಕೆ ಇಷ್ಟ ಆಗಿದ್ರೆ ಕಳಿಸ್ಕೊಡಿ ಅಲ್ಲ. ಯಾಕೆ ನೀವು ಹಿಡ್ಕೊಂಡು ಕೂತಿದ್ದೀರಿ ಅವ್ರನ್ನ? ಏನಾಗ್ಬಿಡ್ತಾರೆ? ಇಡೀ ಜಗತ್ತೇ ಯೇಸುಸ್ವಾಮಿಯ ಸೃಷ್ಟಿ. ಯೇಸುಸ್ವಾಮಿಯ ಕಾರ್ಯ ಅಥವಾ ಹೃದಯ ಅಥವಾ ಚಿತ್ತ ಇಲ್ಲದೆ ಯಾವ ಒಂದು ಉಲ್ಕಡ್ಡಿನೂ ಅಲ್ಲಾಡಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಿರಬೇಕಾದ್ರೆ ನೀವು ಯಾರನ್ನೋ ಎಲ್ಲಿಗೂ ಹೋಗ್ತಿದ್ದಾರೆ ಅಂತನ್ನುವಾಗ ಅವ್ರನ್ನ ತಡೆಯೋ ಪ್ರಯತ್ನ ಮಾಡೋದಕ್ಕಿಂತ ಹೆಚ್ಚಾಗಿ ಅವ್ರನ್ನ ಎಜುಕೇಟ್ ಮಾಡುವಂಥ ಪ್ರಯತ್ನ ಮಾಡಿ. ಎಜುಕೇಟ್ ಮಾಡುವಂಥ ಪ್ರಯತ್ನ ತಳ್ಳೋದು ಮತ್ತು ತುಳಿಯೋದು ಆಗಿರಬಾರ್ದು. ಎಜುಕೇಟ್ ಮಾಡುವಂಥ ಪ್ರಯತ್ನ ನಿಮಗೆ ಪ್ರಬೋಧನೆ ಮತ್ತು ಪ್ರಾರ್ಥನೆ, ಸಭಾಪಾಲಕರನ್ನ ಕುರಿತು ಹೇಳ್ತಾ ಇದ್ದೀನಿ. ಪ್ರಬೋಧನೆ ಮತ್ತು ಪ್ರಾರ್ಥನೆಯನ್ನು ಕುರಿತು ಕೆಲಸ ನಿಮಗೆ ಬಹಳ ಮುಖ್ಯವಾಗಿ ಕೊಟ್ಟಿರ್ಬೇಕಾದ್ರೆ ಪ್ರಬೋಧನೆ ಮಾಡಿ, ಪ್ರಾರ್ಥನೆ ಮಾಡಿ, ಉಳಿದಿದ್ದನ್ನು ದೇವ್ರು ನೋಡ್ಕೊಳ್ತಾರೆ. ಸೊ ಅದು ಬಿಟ್ಬಿಟ್ಟು ನಾವು ಎಷ್ಟೆಷ್ಟೋ ಜನ ಏನೆಲ್ಲ ಏಸಿಗೆ ತಂತ್ರಗಳನ್ನು ಉಪಯೋಗಿಸ್ತಾರೆ ಹೋಗದೇ ಇರೋದಕ್ಕೆ. ಏನಾಗುತ್ತೆ, ಮಾರಮ್ಮನ ಬದಲು ಮೇರಿಯಮ್ಮ ಬಂದು ಕೂತ್ಕೊಂಡಿದ್ದು ಹಾಗೇನೆ. ಸೊ ಹಾಗೆ ನಾವು ಇನ್ನೊಂದನ್ನು ಹುಟ್ಟಾಕೋದಕ್ಕೆ ನಾವಿಲ್ಲಿ ಬಂದಿಲ್ಲ. ಬಿಟ್ಟು ಕೊಡೋದು ಸುಲಭದ ಒಂದು ಮಾರ್ಗ. ಬಿಟ್ಟು ಕೊಟ್ಟದ್ದನ್ನು ಎಷ್ಟಾಗತ್ತೋ ಅಷ್ಟು ಬಿಟ್ಟು ಕೊಡುವಾಗ ನಮ್ಮನ್ನು ದೇವರು ಯಥೇಚ್ಛವಾಗಿ ಸಮೃದ್ಧಿಯಾಗಿ ಹೃದಯದಲ್ಲಿ ತುಂಬಿಸ್ತಾ ಹೋಗ್ತಾರೆ. ಆ ಹೃದಯದಲ್ಲಿ ತುಂಬಿರುವಂಥ ಪ್ರೀತಿ ನಿರರ್ಗತವಾಗಿ, ಅಂದರೆ ನಿಲ್ಲದೇನೆ ನಿರರ್ಗಳವಾಗಿ ಹರಿತಾನೇ ಹೋಗ್ತದೆ. ಹಾಗಾಗಿ ಅದು ಹರಿಯುವಂಥ ಎಲ್ಲ ಪ್ರದೇಶಗಳಲ್ಲಿ, ಚೌಳು ಪ್ರದೇಶಗಳಲ್ಲೂ ಕೂಡ ಮೀನುಗಳು ಉತ್ಪತ್ತಿ ಆಗ್ತವೆ. ಸೊ ಚಿಂತೆ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಯಾಕಂತಂದರೆ ಕಾವೇರಿ ನೀರು ತಲಕಾವೇರಿಲಿ ಹುಟ್ಟುತ್ತದೆ. ಕಾವೇರಿ ನೀರು ತಲಕಾವೇರಿಲಿ ಹುಟ್ಟಿದ್ರೆ ಡ್ಯಾಮಿಂದ ಆ ಕಡೆ ಇರುವಂಥ ಮೀನುಗಳು ಈ ಕಡೆ ಇಲ್ವಾ? ಇದ್ದಾವೆ. ಅವು ಮೀನುಗಳು ಮರಿಗಳಿಂದ ಬಂದಿದ್ದಿರ್ಬೋದು, ಹೊಸ ಮೀನುಗಳು ಅಲ್ಲೇ ಉತ್ಪತ್ತಿ ಆಗಿದ್ದಿರ್ಬೋದು. ಆಯಾ ಸಂಗತಿಗೆ ಏನೇನು ಬೇಕೋ ಅಲ್ಲ ಅದು ಅದ್ರ ಪಾಡಿಗೆ ಅದು ನೆರವೇರ್ತಾ ಹೋಗ್ತದೆ. ಸೊ ಬಿಟ್ಟು ಕೊಡೋದು ತುಂಬ ಒಳ್ಳೆಯದು. ಹಾಗಾಗಿ ಇದು ನಡೀತಿರೋದು ತುಂಬ ಒಳ್ಳೆಯದು. ಯಾಕಂತಂದರೆ ಕಡೆ ದಿವಸಗಳಲ್ಲಿ ಪ್ರತ್ಯೇಕಗೊಳ್ಳೋದು ಹೇಗೆ, ವರ್ಗೀಕರಣಗೊಳ್ಳೋದು ಹೇಗೆ, ಅದಕ್ಕೆ ನಾವೇ ಈಗಾಗಲೇ ಅಡಿಗಲ್ಲುಗಳನ್ನು ಪಾಯಗಳನ್ನು ಹಾಕ್ಬಿಟ್ಟಿದ್ದೇವೆ. ಅದ್ರ ಪಾಡಿಗೆ ಅದು ನಡೀತದೆ. ಓಕೆ. ಸೊ ಹಾಗಾದರೆ ಈ ಬ್ರ್ಯಾಂಡಿಂಗ್ ಚರ್ಚಸ್ಸಲ್ಲಿ ಬರುವಂಥದ್ದು ಒಳ್ಳೆಯದೇ, ತಕ್ಕ ಮಟ್ಟಿಗೆ ಒಳ್ಳೆಯದು. ಅತಿಯಾದರೆ ಅಮೃತನ ವಿಷ ಅನ್ನೋ ಹಾಗೆ ಅದು ಹೆಚ್ಚಾಗಿ ಹೋದಷ್ಟು ಸಭೆಯನ್ನು, ಸೇವಕರನ್ನು ದೇವರಿಂದ ಅಗಲಿಸುವಂಥ ಕಾರ್ಯಗಳು. ಯಾವ ವ್ಯಕ್ತಿ ಪೂಜೆಗೆ ಅದು ಪ್ರಾರಂಭಗೊಳ್ತದೋ ಆಗ ತಪ್ಪು, ಇಲ್ಲಾಂದ್ರೆ ಅದು ಒಳ್ಳೆಯದೇ. ಓಕೆ, ನೈಸ್. ಸೊ ವೀಕ್ಷಕರೇ, ಈವರೆಗೆ ಸಭೆ ಮತ್ತು ಬ್ರ್ಯಾಂಡಿಂಗ್ ಈ ವಿಷಯಗಳನ್ನು ಕುರಿತಾಗಿ ಅನೇಕ ಕಾರ್ಯಗಳನ್ನು ಚರ್ಚಿಸಿದ್ದೇವೆ. ಇದೆಲ್ಲ ನಿಮ್ಮ ಒಂದು ನಾಲೆಡ್ಜ್ಗೆ ಅನುಕೂಲವಾಗಿರ್ತದೆ ಎಂಬುದಾಗಿ, ಸಹಾಯಕರವಾಗಿರ್ತದೆ ಎಂಬುದಾಗಿ ನೆನೆಸ್ತೇನೆ. ಸೊ ನೀವು ಸಹ ಈ ಬ್ರ್ಯಾಂಡಿಂಗ್ ಆ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ. ಅದು ವೈಯಕ್ತಿಕ ಪೂಜೆಯಾಗಿ ಅಥವಾ ನಿಮ್ಮನ್ನು ಗರ್ವಕ್ಕೆ ನಡೆಸುವಂಥದ್ದಾಗಿ ಅಥವಾ ದೇವರಿಂದ ಅಗಲಿಸುವಂಥದ್ದಾಗಿ ಬದಲಾಗದೇನೆ ಅದು ಉತ್ತಮ ರೀತಿಯಲ್ಲಿ ಬಳಕೆಗೆ ಬರುವ ರೀತಿಯಲ್ಲಿ ನೋಡ್ಕೊಳ್ರಿ. ಮುಂದಿನ ವಾರ ಇನ್ನೊಂದು ಟಾಪಿಕ್ ಒಟ್ಟಿಗೆ ನಿಮ್ಮನ್ನು ಸಂಧಿಸುವವರಿಗೆ ಯೇಸು ಕ್ರಿಸ್ತನ್ ತಾನೇ ನಿಮ್ಮನ್ನು ಕಾದು ನಡೆಸಲಿ. ಪ್ರೈಸ್ ಲಾರ್ಡ್. ಪ್ರೈಸ್.